ಯಾವ ಕರ್ಮವನ್ನು ಮಾಡುತ್ತಾನೆಯೋ ಅವನು ಕರ್ಮಫಲ ಅವನಿಗೆ ಬರುವುದಿಲ್ಲ, ಸಿಗುವುದಿಲ್ಲ. ಕಾರ್ಕುನು ಮಾಡುವ ಕೆಲಸ ಮಾಲಕನಿಗೆ ಅದ ಲಾಭ ಹಾನಿ ಅವನಿಗೆ ಇರುವುದಿಲ್ಲ. ಹಾಗೆ ನೀ ಏನು ಮಾಡು, ಯು ಟ್ರೈ ಟು ಬಿಕಮ್ ದ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ ಆಫ್ ಗಾಡ್. ಪರಮಾತ್ಮನ ಕೈಯಲ್ಲಿ ನೀನು ಸಾಧನ ಆಗಿರು. ಚಾಕುವಿಂದ ಕಡಿತಾರೆ, ಚಾಕುಗೆ ಪಾಪ ಬರೋಂಗಿಲ್ಲ, ಪಾಪ ಕಳೆದವನಿಗೆ ಬರ್ತದೆ, ಚಾಕುಗೆ ಬರೋಂಗಿಲ್ಲ. ಅಲ್ಲ ಹಂಗೆ ನೀನು ಪರಮಾತ್ಮನ ಕೈಯಲ್ಲಿ ನೀನು ಆಗು. ನೀನು ಕರ್ತ ಆಗಬೇಡ, ಕರ್ಣ. ಅದಕ್ಕೆ ಏನೂ ನಿನಗೆ ಆಗುವುದಿಲ್ಲ. ಕರ್ತಾಗ ಸಿಗ್ತದನ್ನು ಕರ್ಣಕ್ಕೆ ಆಗುವುದಿಲ್ಲ ಅಂತ ಪರಮಾತ್ಮ ಬಹು ಸುಂದರವಾಗಿ ಹೇಳಿದ್ದಾರೆ. ಅದಕ್ಕೆ ನೀನು ನನ್ನನ್ನೇ ಸ್ಮರಿಸ್ತಾ ನೀನು ಆಗಿ. ಈಗ ಹಳ್ಳಿಯಾಗ ದೇವ್ರು ಹೇಳ್ತಾವೆ ನೋಡ್ರಿ, ಕಲ್ಲಪ್ಪ ದೇವ್ರು ಹೇಳ್ತಾನೆ, ಮಲ್ಲವ ಹೇಳ್ತಾನೆ. ಮಲ್ಲವ ಹೇಳ್ತಾನೆ, ದೇವ್ರು ಹೇಳ್ತಾವೆ, ಹೋ ಮಾಡಿ ಹೇಳ್ತಾವೆ. ಅವು ದೇವ್ರು ಮೈಯಾಗ ದೇವ್ರು ಬಂದ ಅವ್ರು ಮಾತಾಡೋ ಮತ್ತು ಯಾರ್ರಿ ಅಕ್ಕಿದ ಏನು ದೇವ್ರದ್ದು? ಅಕ್ಕಿ ಅದಾಳ, ಮಾತಾಡೋ ದೇವ್ರು ಮಾತಾಡ್ತದೆ. ಹಂಗೆ ನೀನು ಏನಪ್ಪ ಅಂದ್ರೆ ನೀನು ಮಾತಾಡು, ಆಡೋದು ಅವ್ರು ಮಾಡ್ತಾರೆ. ಬರೀ ಮಾತಾಡ್ತದೆ, ಅವ್ರು ಕಲ್ಲಪ್ಪ ಮಾತಾಡೋಂಗಿಲ್ಲ, ದೇವ್ರು ಮಾತಾಡ್ತದಲ್ಲ. ಹಾಗೆ ನೀನು ಸದಾ ನನ್ನನ್ನು ಸ್ಮರಿಸ್ತಾ ಮಾಡಿದೆ ಅಂದ್ರೆ ಅದು ದೇವ್ರು ಮಾಡ್ತಾನೆ. ನಾ ಏನು ಮಾಡೋಂಗಿಲ್ಲ ತಿಳ್ಕೊ. ಯಾಕೆ ಎಲ್ಲಕ್ಕೊಂದೊಂದು ದೇವ್ರು ಅದಾವ. ಕೈಯಾಗ ಒಬ್ಬ ದೇವ್ರು ಅದಾನೆ, ಕಾಲಾಗ ಒಂದು ದೇವ್ರು ಅದಾನೆ, ಅದಂದರೆ ಅಧಿದೇವತೆಗಳದಾರೆ, ಅವು ಮಾಡ್ತಾವೆ. ನೀ ಯಾಕೆ ನಿನ್ನ ಮೇಲೆ ಹಾಕೋತಿ? ಹಾಗೆ ನೀನು ಮಾಡಿದಿ ಅಂತ ಕೇಳಿದರೆ, ಹೇಗೆ ನೌಕರ ಮಾಡಿದ ವ್ಯಾಪಾರದ ಹಾನಿ ಲಾಭ ಅವನಿಗೆ ಇರೋಂಗಿಲ್ಲ, ಮಾಲಕನಿಗಿರ್ತ. ಅದರಂತೆ ಈ ಶರೀರದಲ್ಲಿ ನೀನು ಪರಮಾತ್ಮನಲ್ಲಿ ನೀನು ಅವನಿಗೆ ಕಾರ್ಯಕ್ಕೆ ಅನುಕೂಲ ಆಗಿರೋ ಕಾರ್ಯನಿಂದಲ್ಲ, ಅದು ಪರಮಾತ್ಮನಿಗೆ ಹೋಗಿ ಮುಟ್ತದೆ ಅಂತ ಬಹು ಸುಂದರವಾಗಿ ಅದು ಹೇಳಿದ್ರು. ಅದು ಹೆಂಗೆ ಮಾಡಬೇಕು? ಅಭ್ಯಾಸ ಮಾಡಬೇಕು. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗಾಮಿನ ಪರಂ ಪುರುಷಂ ದಿವ್ಯಂ ಉಪೈತಿ. ಅದಕ್ಕೆ ಹಂಗೆ ಅನುಚಿಂತನೆ ಮಾಡಿದರೆ ಅದಕ್ಕೆ ಅನುಚಿಂತಯನ್. ಅನುಚಿಂತನ ಅಂದರೆ ಏನು? ಅನು ಅಂದರೆ ಪಶ್ಚಾತ್, ಪಶ್ಚಾತ್ ಅಂದರೆ ಪುನಃ ಪುನಃ ಚಿಂತನೆ ಮಾಡುವುದರಿಂದ ಆ ಮನುಷ್ಯ ಅಭ್ಯಾಸ ಆಗುವುದರಿಂದ ಏನಾಗ್ತದೆ ಅಂತ ಕೇಳಿ ಮನುಷ್ಯ ಅದನ್ನು ರೂಪನೇ ಆಗುತ್ತಾನೆ. ಭೃಂಗ ಏನಪ್ಪ ಅಂದರೆ ಕೀಡಿ ಭೃಂಗದ ನೆನಪು ಮಾಡಿ ಹೆಂಗೆ ಅದು ಹಾಕದ, ಅದರಂತೆ ಏನಪ್ಪ ಮನುಷ್ಯನ ಜೀವನ ಕೂಡ ಪರಮಾತ್ಮನ ಸ್ಮರಣೆ ಮಾಡಿ ಪರಮಾತ್ಮನೇ ಆಗ್ತಾನೆ. ಅದು ಎದರ ಚಿಂತೆ ಮಾಡ್ಬೇಕಂತೇಳಿ ಅದು ಹೆಂಗದ, ಧ್ಯೇಯ ಹೆಂಗದ ಗೊತ್ತಾಗಲ್ಲ. ಅದು ಹೆಂಗದ ಅಲ್ಲ, ಧ್ಯೇಯ ವಸ್ತು ಗೊತ್ತಾಗಿಲ್ಲ, ಧ್ಯಾನ ಹೆಂಗೆ ಹಾಕದ, ಚಿಂತನೆ ಹೆಂಗೆ ಹಾಕದ, ಅದು ಹೆಂಗೆ ಹಾಕದ ಅಂತ ಹೇಳ್ತಾವೆ. ಕವಿಂ ಪುರಾಣಂ ಅನುಶಿಸ್ತಾರಂ ಅಣುರಣೀಯಾನ್ ಅನುಸ್ಮರೇಧ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್. ಅಭ್ಯಾಸ ಇದರಾಗ ಅವರು ಕೆಳಗೆ ಸ್ವಲ್ಪ ಬರೆದಾಗ ಕೆಳಗೆ ನೋಡ್ರಿ. ಅಭ್ಯಾಸ ಯೋಗ ಯುಕ್ತೇನ ಮಯಿ ಚಿತ್ತಸ ಸಮರ್ಪಣ ವಿಷಯೀಭೂತ ಏಕಸ್ಮಿನ್. ಯಾವುದು? ಪರಮಾತ್ಮ. ಅಭ್ಯಾಸ ಯೋಗದಿಂದ ಕೂಡಿಕೊಂಡು, ಅಭ್ಯಾಸ ಶ್ರವಣ ಮನನಾದಿಗಳಿಂದ ಕೂಡಿಕೊಂಡು ಚಿತ್ತ ಸಮರ್ಪಣ ವಿಷಯೀಭೂತ, ಚಿತ್ತವನ್ನು ಅರ್ಪಣೆ ಮಾಡಿರ್ತಕ್ಕಂಥ ವಿಷಯ ಯಾವುದು? ಪರಮಾತ್ಮ. ಅದು ಹೆಂಗೆ? ಏಕಸ್ಮಿನ್, ಅದು ಒಂದೇ ಶುದ್ಧ ಬ್ರಹ್ಮದಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅಸ್ಮಿನ್ ಸಮಾನ, ತುಲ್ಯ ಅಂದರೆ ಸಮಾನ, ಪ್ರತ್ಯಾವೃತ್ತಿ ಲಕ್ಷಣ ಯಾವುದು? ಸಮಾನ ಬ್ರಹ್ಮ ಸಮಾನ, ಬ್ರಹ್ಮಾಕಾರ ಕಾರಿತ ವೃತ್ತಿ. ಅದಕ್ಕೇನಂತಾರೆ? ಬ್ರಹ್ಮಾಕಾರ ಕಾರಿತ ವೃತ್ತಿಯನ್ನು ಮಾಡಿಕೊಂಡಿ ಅಂದರೆ ಅದಕ್ಕೆ ಅಭ್ಯಾಸ ಅಂತಾರೆ. ವಿಲಕ್ಷಣ ಪ್ರತ್ಯಯ ಅಂತರಿತೋ ಅಭ್ಯಾಸ. ವಿಲಕ್ಷಣ
ಪುನಃ ಪುನಃ ಅದನ್ನೇ ಮತ್ತೊಂದನ್ನು ನೆನೆಸದೆ ಅದನ್ನೇ ಮಾಡುವುದಕ್ಕೆ ಏನಪ್ಪ ಅಂದ್ರೆ ಅಭ್ಯಾಸ ಅಂತ. ಮತ್ತೊಂದು ನೆನೆಸಂಗಿಲ್ಲ. ಮತ್ತೊಂದು ಯಾವುದು ಅಂತ ಕೇಳಿ ವಿಲಕ್ಷಣ ಪ್ರತ್ಯಯ. ಯಾವುದನ್ನು ನೆನೆಸ್ತೀವಿ? ಶಿವ 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 ಶಿವ. ವಿಷ್ಣು ಬರೋಂಗಿಲ್ಲ. ಬ್ರಹ್ಮ 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 ಬರೋಂಗಿಲ್ಲ. ಆತ್ಮ ಸೋಹಂ ಸೋಹಂ ಬಿಟ್ಟು ಮತ್ತೊಂದು ಬರೋಂಗಿಲ್ಲ. ವಿಜಾತಿ ವೃತ್ತಿ ಬರಬಾರ್ದು. ಹೌದಾ? ವಿಜಾತಿ ಅಂದ್ರೂ ವಿಷಯ, ಭಿನ್ನ ವಿಷಯದ ವೃತ್ತಿ ಆಗದೆ ಏಕ ವಿಷಯದ ವೃತ್ತಿ ಏನಪ್ಪ ಪ್ರತ್ಯಾನತ ಅಂತಾರಲ್ಲ. ಅದಕ್ಕೆ ಪ್ರತ್ಯಾನತ ರೂಪವಾಗಿ ಏನಪ್ಪ ಮಾಡ್ತಾರೆ, ಅದಕ್ಕೆ ಅಭ್ಯಾಸ ಅಂತಾರೆ. ಹೌದು. ಪೌನ ಪುಣ್ಯೇನ ಒಂದೇ ಕೆಲಸವನ್ನು ಮಾಡೋದಕ್ಕೆ ಅಭ್ಯಾಸ ಅಂತಾರೆ. ಅಭ್ಯಾಸ ಸ್ವಚ ಅಸೌ ಯೋಗ. ಹೀಗೆ ಮಾಡೋದಕ್ಕೇ ಯೋಗ ಅಂತಾರೆ. ಹೌದಾ? ಯೋಗ ಅಂದರೆ ಅಧಿಷ್ಠಾನ ಅಥವಾ ಇಚ್ಛಿತ ಅಥವಾ ಲಕ್ಷಿತ ವಸ್ತುವನ್ನು ಪುನಃ ಪುನಃ ಅನ್ನುವುದು, ಸ್ಮರಣ ಮಾಡುವುದು. ಅದಕ್ಕೆ ಏನಂತಾರೆ? ಅಭ್ಯಾಸ ಅಂತ ಕರೀತಾರೆ. ಅದಕ್ಕೆ ಅಭ್ಯಾಸ. ಯೋಗ ಅದೇ ಯೋಗ, ಅದೊಂದು ಯೋಗ. ಅದಲ್ಲ ಯೂಜಲಿ ಯೋಗ ಅಂದರೆ ಅಭ್ಯಾಸನೇ, ಅದೊಂದು ಯೋಗ ಅಂತ. ಅದಕ್ಕೆ ಅಭ್ಯಾಸ ಯೋಗ, ಧ್ಯಾನ ಯೋಗ, ಕರ್ಮಯೋಗ, ಕೂಡಿಕೊಂಡಿರೋದಕ್ಕೆ ಯೋಗ ಅಂತಾರೆ. ಅಭ್ಯಾಸ ಮಾಡುವುದರ ಜೊತೆಗೇ ಇರೋದಕ್ಕೆ ಯೋಗ. ಇದು ಅಭ್ಯಾಸ ಮಾಡುವುದೇ ಒಂದು ಯೋಗ, ಕೆಲಸ ಮಾಡುವುದೇ ಒಂದು ಯೋಗ, ಧ್ಯಾನ ಮಾಡುವುದೇ ಒಂದು ಯೋಗ. ಅಂದ್ರೇನು? ಪ್ರಯತ್ನ. ಯುಜರಿ ಯೋಗಿ, ಅದಕ್ಕೆ ಹೊಂದಿಕೊಂಡು ಇರುವುದಕ್ಕೆ ಯೋಗ ಅಂತಾರೆ. ತೇನ ಯುಕ್ತಂ ತತ್ರೈವ ವ್ಯಾಪೃತ ಯೋಗಿನ ಚೇತಸ್ತೇನ ಚೇತಸ ನ ಅನ್ಯಗಾಮಿನ. ವ್ಯಾಪೃತ ಅಂದರೆ ಪೂರ್ಣ. ಯಾವುದೇ ಲಕ್ಷ್ಯವಾಗಿ ನೆನೆಸುತ್ತೇವೆ ಅದು ಸಂಪೂರ್ಣ, ಅರ್ಧಂಬರ್ಧ ಅಲ್ಲ. ಈಗ ಒಂದು ಅಂತಿರಲ್ಲ, ಈಗ ಯಾವುದೇ ಒಂದು ಮೂರ್ತಿ ನೆನಪು ಮಾಡ್ತೀರಿ, ಯಾವುದೇ ಇಟ್ಟರೆ ಅದು ಸಂಪೂರ್ಣ, ಅರ್ಧ ಮತ್ತು ಇಲ್ಲ. ಯಾವುದರ ಸಂಬಂಧ ಆಗಿ ಚಿಂತನೆ ಮಾಡುತ್ತೀರಿಯೋ ಅದರ ಬಗ್ಗೆ ಏನಪ್ಪ ಅಂದ್ರೆ ಸಂಪೂರ್ಣ ಅಂದರೆ ಚಿನ್ನ ಭಿನ್ನ ಇಲ್ಲದೆ ಏಕತಾನತ್ವ ಅದು ಇರ್ತಪ್ಪ ಅಂದ್ರೆ ವ್ಯಾಪೃತಂ ಯೋಗ ಯೋಗಶ್ಚೇತನೇನ ಚೇತಸ ನಾನ್ಯಗಾಮಿನ ನ ಅನ್ಯಗಾಮಿನ ಚೇತಸ. ಅನ್ಯಗಾಮಿನ ಅಂದರೆ ಅನ್ಯದರ ಪ್ರವೃತ್ತಿ, ಅನ್ಯದರ ವಿಚಾರ, ಅನ್ಯದರ ಕರ್ಮ ಯಾವುದೂ ಇಲ್ಲ. ಅನ್ಯದರ ಧ್ಯಾನ ಇಲ್ಲ, ಅನ್ಯದರ ಬಗ್ಗೆ ಕರ್ಮ ಇಲ್ಲ, ಅನ್ಯದರ ಬಗ್ಗೆ ವಿಚಾರ ಇಲ್ಲ, ಅನ್ಯದರ ಬಗ್ಗೆ ಸ್ಮರಣೆ ಇಲ್ಲ. ಇವ್ಯಾವುದೂ ಇಲ್ಲ. ನಾನ್ಯಗಾಮಿನ, ಅನ್ಯ ನ ಗಾಮಿನ. ಆ ವೃತ್ತಿ ಅದು ವಿಚಾರ ಮಾಡೋಂಗಿಲ್ಲ. ಗಮ ಜ್ಞಾನಾರ್ಥನೋ ಧಾತು, ಅದು ಅವಗಮ್ಯತೆ ಅಂತಿಲ್ಲ. ಗಮ ಜ್ಞಾನಾರ್ಥನೂ ಅಲ್ಲ. ಅನ್ಯ ವಿಚಾರವನ್ನು ಮಾಡದೆ ಅನ್ಯದರ ಜ್ಞಾನವನ್ನು ಮಾಡಿಕೊಳ್ಳದೆ ಕೇವಲ ಒಂದೇ ಜ್ಞಾನ. ಅದಕ್ಕೆ ಹೇಳ್ತಾರೆ ಅವರು ನ ಅನ್ಯಗಾಮಿನ ನ ಅನ್ಯತ್ರ ವಿಷಯಾಂತರೇ ಗಂತುಂ ಶೀಲಂ. ಅದಕ್ಕೆ ನ ಅನ್ಯಗಾಮಿನ ಅಂತಾರೆ. ಅನ್ಯ ವಿಷಯವು ಅದಕ್ಕೆ ಭಾಸಮಾನ ಆಗುವುದೇ ಇಲ್ಲ. ಬ್ರಹ್ಮ ಬ್ರಹ್ಮ, ಶಿವ ಶಿವ, ನಾರಾಯಣ ನಾರಾಯಣ, ಅಹಂ ಅಹಂ. ಅದು ಬಿಟ್ಟು ಮತ್ತೊಂದಾಗಿಲ್ಲ. ನ ಅನ್ಯಗಾಮಿನ, ಅನ್ಯದರ ಕಡೆಗೆ ಚಲಿಸದೆ, ಗಮನ ಅಂದರೆ ಚಲಿಸದೆ, ಅನ್ಯದರ ಜ್ಞಾನವಿಲ್ಲದೆ. ಅದು ಸರ್ವೇ ಜ್ಞಾನಾರ್ಥಕ, ಗತ್ಯರ್ಥಕ ಜ್ಞಾನಾರ್ಥಕ ಅಂತ ಹೇಳ್ಯಾರ. ಅದಕ್ಕೆ ಗಮಧಾತುವಿನಿಂದ ಗತಿನೂ ಅದ, ಜ್ಞಾನ ಅರ್ಥನೂ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅನ್ಯ ಜ್ಞಾನವಿಲ್ಲದೆ, ಅನ್ಯದ ವಿಚಾರ ಮಾಡದೆ ಏನಪ್ಪ ಅದಕ್ಕೆ ನ ಅನ್ಯಗಾಮಿನ ಅಂದ್ರೆ ನ ಅನ್ಯ ವಿಷಯಾಂತರೇ. ಮತ್ತೊಂದು ವಿಷಯ ಇಲ್ಲ. ಶಿವ ಅಂದರೆ ಶಿವನೇ, ವಿಷ್ಣು ಅಂದರೆ ವಿಷ್ಣುವೇ, ಬ್ರಹ್ಮ ಅಂದರೆ ಬ್ರಹ್ಮನೇ, ದೇವಿ ಅಂದರೆ ದೇವನೇ, ಆತ್ಮ ಅಂದರೆ ಆತ್ಮನೇ. ಎಲ್ಲಿ ಮತ್ತೊಂದು ಕಡೆ ಹೋಗಲ್ಲ. ನ ಅನ್ಯಗಾಮಿನ ನ ವಿಷಯಾಂತರೇ ಗಂತುಂ ಶೀಲಂ ಅಸ್ಯ ಇತಿ ನಾನ್ಯಗಾಮಿನ. ಅನ್ಯ ವಿಷಯದ ಕಡೆಗೆ ಹೋಗದೇ ಇರತಕ್ಕಂಥ ಸ್ಥಿರವಾದ ವೃತ್ತಿಗೆ, ಮನಸ್ಸಿಗೆ ನಾನ್ಯಗಾಮಿನ ಅಂತ ಅರ್ಥ ಆಗ್ತದ ಅಂತ ಹೇಳಿದರು. ತೇನ ಅಂದರೆ ನ ಅನ್ಯಗಾಮಿನ, ಅನ್ಯ ಕಡೆಗೆ ಹೋಗದ ಇರತಕ್ಕಂತಹ. ಮತ್ತು ಹೆಂಗು ಪರಮ ನಿರತಿಶಯ ಪುರುಷಂ, ಇದಕ್ಕಿಂತ ಅತಿಶಯ ಯಾವುದೂ ಇಲ್ಲ. ನಿರತಿಶಯ ಲಾಸ್ಟ್ ಪುರುಷಂ, ಪೂರ್ಣತ್ವಾತ್ ಪುರುಷ, ಪುರುಷೇತೆ ಇತಿ ಪುರುಷ. ಇಲ್ಲಿ ಏನರ್ಥ? ಪುರುಷ ಪೂರ್ಣತ್ವ, ಪೂರ್ಣ ಸ್ವರೂಪನಾಗಿರ್ತಕ್ಕಂತಹ
ಸರ್ವವ್ಯಾಪಕನಾಗಿರ್ತಕ್ಕಂಥ ದಿವ್ಯಂ, ಹೌದು, ದಿವ್ಯಂ ಸ್ಪಷ್ಟವಾಗಿ, ದಿವ್ಯಂ ಅಂದರೆ ಸ್ಪಷ್ಟ. ಹೆಂಗೆ ಸ್ಪಷ್ಟ? ದಿವಿ ಸೂರ್ಯಮಂಡಲೇ ಭವಂ ಯಾತಿ ಗಚ್ಚತಿ. ಹೇಗೆ ಸೂರ್ಯ ಅದಾನು ಇಲ್ಲ, ಸಂಶಯ ಬರೋಂಗಿಲ್ಲಲ್ಲ, ಸ್ಪಷ್ಟ ಅದನ್ನು ಸ್ಪಷ್ಟ. ಈಗ ಯಾರಪ್ಪ ಅಂದ್ರೆ ಅನ್ಯ ವಿಷಯಾಂತರ ಚಿಂತನೆಯನ್ನು ಬಿಟ್ಟು ಆತ್ಮಚಿಂತನೆ ಮಾಡ್ತಾರೆ, ಅವರು ದಿವಿ ಸೂರ್ಯಮಂಡಲೇ ಭವಂ ಯಾತಿ ಗಚ್ಚಂತಿ. ಹೇ ಪಾರ್ಥ, ಹೇ ಅರ್ಜುನ, ಅವರು ಸೂರ್ಯಮಂಡಲವನ್ನು ಅವರು ಪ್ರಾಪ್ತ ಆಗ್ತಾರೆ ಉಪಾಸನದಲ್ಲಿ. ಅದಕ್ಕೇನಪ್ಪ ಅಂದ್ರೆ ಅವರು ಜ್ಞಾನ ಸ್ವರೂಪನ ಪರಮಾತ್ಮನ ಪ್ರಾಪ್ತಿಯಾಗ್ತಾರೆ. ಅವರು ಯಾರು ಹಂಗೆ ಮಾಡೋರು? ಯಾರು? ಅನುಚಿಂತಯನ್, ಚಿಂತನಾನ ಸ್ಮರಣ. ಅನು ಅಂದ್ರೆ ಪೌನಃ ಪುಣ್ಯೇನ ಸ್ಮರಣಂ ಅನುಚಿಂತನ. ಪುನಃ ಪುನಃ ಸ್ಮರಣ ಮಾಡತಕ್ಕಂಥವರು ಅವರು ನಾನು ಕೊಡ್ತಾರೆ. ಅವರು ಸ್ಮರಣೆ ಹೆಂಗೆ ಮಾಡ್ತಾರೆ? ಮನಸ್ಸಿಗೆ ಬಂದಂಗೆ ಮಾಡ್ತಾರೆ, ನನ್ನ ತಂಗೆ ತಿಳಿದಂಗೆ ಮಾಡ್ತಾರೆ. ಇಲ್ಲ, ಶಾಸ್ತ್ರ ಆಚಾರ್ಯ ಉಪದೇಶಂ ಅನುಧ್ಯಾಯನ್ ಇತ್ಯೇತತ್. ಹಾಗೆ ಶಾಸ್ತ್ರಾನುಸಾರಿಣಿ, ಆಮೇಲೆ ಗುರು ಅನುಸಾರಿಣಿ ಇರಬೇಕು ಬುದ್ಧಿ. ಚಿಂತನೆ ಮಾಡೋದು ತನ್ನ ಮನಸ್ಸಿಗೆ ಬಂದಂಗೆ ಮಾಡ್ತಾನಂತ ಅಲ್ಲ, ಶಾಸ್ತ್ರ ಇರಬೇಕು. ಅದಕ್ಕೆ ಎಲ್ಲಿ ನಾ ಹೇಳಿದೆ ಜಗತ್ತು ಸತ್ಯದ, ಎಲ್ಲಿ ಯಾರು ಹೇಳ? ನಾ ಹೇಳಿ, ನೀ ಹೇಳಿದ್ದೆ ಯಾರು ಅಂತ? ಕಾಯ್ದೆದಾಗಿದ್ದರೆ ಹ್ಞೂ ಅಂತ. ವಕೀಲ್ ವಾದ ಮಾಡ್ದ, ನಾ ಹಿಂಗೆ ಅನ್ಕೊಂಡೆ, ಯಾರು ಹೇಳ್ಯಾರ? ನಾ ಹೇಳ್ತೀನಿ. ನೀವು ಹೇಳಿದ್ದು ಯಾರು ಕೇಳ್ತಾರೆ? ಶಾಸ್ತ್ರ ಹೇಳೋದು. ಸಂವಿಧಾನ ಹೇಳ್ತು ಅಂದರೆ ಜಡ್ಜ್ ಒಪ್ತಾನಲಿಕ್ಕೆ ಒಪ್ಪಂಗಿಲ್ಲ ನಾವು. ಅದಕ್ಕೆ ನಿನಗೆ ಆತ್ಮದ ಅನುಭವ ಜೊತೆಗೆ ಸಂವಿಧಾನ ಬೇಕು, ಅದಕ್ಕೆ ಶಾಸ್ತ್ರ ಬೇಕು. ಅದಕ್ಕೆ ಹೇಳ್ತಾರೆ ಅವರು. ಏನಪ್ಪ ಅಂದ್ರೆ ನೀ ಹೇಳೋದಕ್ಕಿಂತ ಶಾಸ್ತ್ರ ಅಂದ್ರೆ ಅವರು ಏನು ಅನುಚಿಂತಯನ್. ಹೆಂಗೆ ಚಿಂತನೆ ಮಾಡಬೇಕು? ಶಾಸ್ತ್ರ ಆಚಾರ್ಯ ಉಪದೇಶಂ ಅನುಧ್ಯಾಯನ್ ಇತ್ಯೇತ. ಶಾಸ್ತ್ರ ಹೇಳ್ದಂಗೆ, ಗುರುಗಳು ಹೇಳ್ದಂಗೆ, ಆಮೇಲೆ ಏನಪ್ಪ ಅಂದ್ರೆ ಶಾಸ್ತ್ರ ಆಚಾರ ಉಪದೇಶ. ಶಾಸ್ತ್ರ ಹೇಳಬೇಕು, ಗುರುಗಳು ಹೇಳಬೇಕು, ನಿನ್ನ ಅನುಭವಕ್ಕೂ ಬರಬೇಕು. ಹಾಗೆ ಮಾಡಬೇಕಪ್ಪ. ಬೇಡಿಕೆ ಶಾಸ್ತ್ರ ಹೇಳಿಲ್ಲ, ಗುರುಗಳು ಹೇಳಿಲ್ಲ, ಇಲ್ಲಾಂದ್ರೆ ಅದು ಮಾಡೋದು ಸತ್ಯ ಅಂತ ಹೆಂಗೆ ಹೇಳ್ತಾರೆ? ಸಂವಿಧಾನ ಅನುಕೂಲವಾಗಿ ವಾದ ಮಾಡಬೇಕೇ ವಿನಃ ನನ್ನ ಮನಸ್ಸಿಗೆ ಬಂದಂಗೆ ವಾದ ಮಾಡಿದ್ರೆ ಜಡ್ಜ್ ಕೇಳಂಗಿಲ್ಲ, ಅವನು ಗೆಟ್ ಔಟ್ ಅಂತ. ಹಾಗೆ ನೀನು ಕೂಡ ಶಾಸ್ತ್ರದ ಮಹಾನುಭಾವರ ಏನಿಲ್ಲ, ಏನು ಇಲ್ಲದೆ ಏನಪ್ಪ ಅಂತ ಕೇಳಿದ್ರೆ ಅದು ಮಾತ್ರ ನಿರ್ಣಯ ಆಗಿಲ್ಲ. ಜಡ್ಜ್ ಹ್ಞೂ ಅನ್ನಬೇಕು, ಸಂವಿಧಾನ ಶಾಸ್ತ್ರನೂ ಹೇಳಬೇಕು ಅಂದ್ರೆ ಹ್ಞೂ ಅಂತಾರೆ. ಜಡ್ಜ್ನೂ ಒಪ್ಪಕ್ಕೆ ತಯಾರಿಲ್ಲ, ಶಾಸ್ತ್ರ ಹೇಳಿಲ್ಲ, ನಾ ಅಂತೀನಿ ಅಂದ್ರೆ ನಿನ್ನ ಮಾತು ಯಾರು ಕೇಳ್ತಾರೆ? ಯಾರೂ ಕೇಳಂಗಿಲ್ಲ. ಆಚಾರ್ಯರು ಇದು ಆತ್ಮ ಇದು ಅನಾತ್ಮ ಅನ್ನುವಲ್ಲಿ ಆಚಾರ್ಯರು ಅವರು ಹೇಳಿರಬೇಕು. ಯಾಕೆ ಜಡ್ಜ್ ಎಲ್ಲ ಓದೇ ನಾವು, ಆಚಾರ್ಯ ಎಲ್ಲ ಗೊತ್ತದ, ಅವ್ರ ಸಂವಿಧಾನ ಗೊತ್ತದ, ಅವ್ರು ಹೇಳಬೇಕು, ಶಾಸ್ತ್ರನೂ ಹೇಳಬೇಕು. ಶಾಸ್ತ್ರ ಓದೇ ಆಚಾರ್ಯ ಆಗ್ಯಾರವರು, ಹಾಗೆ ಆಚಾರ್ಯ ಆಗಿಲ್ಲ. ಅದಕ್ಕೆ ಶಾಸ್ತ್ರ ಅದನ್ನು ಅನುಭವಿಸಿದವರು, ಅದರ ಅನುಭವಿಸಿದ ಆಚಾರ್ಯರು. ಇವಾಗ ಅದೇ ಬರೋಬರಿ ನಾ ಮಾಡಿ ನೋಡೀನಿ ಬರೋಬರಿ ಅಂತ, ನಾನು ಅನುಭವ ಮಾಡೀನಿ ಬರೋಬರಿ ಅಂತ ಅವ್ರು ಹೇಳಬೇಕು. ಆ ಶಾಸ್ತ್ರ ಹೇಳಬೇಕು. ಅದಕ್ಕೆ ಎರಡೂ ಇದ್ದರೆ ಒಪ್ತಾರೆ ಅವರು. ಅದಕ್ಕೆ ಹೇಳಿದ್ದಾರೆ ಅವರು ಅನುಚಿಂತಯನ್. ಏನು? ಶಾಸ್ತ್ರ ಆಚಾರ್ಯ ಉಪದೇಶಂ ಅನುಧ್ಯಾಯನ್. ಶಾಸ್ತ್ರ ಆಚಾರ್ಯರ ಉಪದೇಶವನ್ನು ಚಿಂತಿಸಿ ಅವರು ಹೇಳಿದಂಗೆ ಶ್ರವಣಾದಿ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಇವೆಲ್ಲ ಮಾಡಬೇಕಪ್ಪ ಅಂದ್ರೆ ಅವ ಏನು ಮಾಡ್ತಾನೆ? ಪರಮಪುರುಷಂ ದಿವ್ಯಂ ಯಾತಿ. ಅವ ದಿವ್ಯವಾದ ಪರಮಾತ್ಮನನ್ನು ಪ್ರಾಪ್ತ ಮಾಡ್ಕೋತಾನೆ ಅಂತ ಹೇಳಿದರು. ಅದು ಯಾರದು? ಕವಿಂ ಪುರಾಣಂ ಅನುಶಸಿತಾರಂ ಅಣೋರಣೀಯಾಂ ಅನುಸ್ಮರೇದ್ಯ ಸರ್ವಸ್ಯ ದಾತಾರ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಯಾರ ಬಗ್ಗೆ ಶಾಸ್ತ್ರ ಗುರುಗಳು ಹೇಳ್ತಾರೆ ಅಂದರೆ ಅದನ್ನು ಏನಪ್ಪ ಅಂತ ಕೇಳಿದರೆ ನಾವು ಅನುಚಿಂತನೆಯನ್ನು ಮಾಡಿದರೆ ಧನ್ಯ ಅಂತ ಹೇಳಿದ್ರಿ. ಯಾರು ಅದು ವಸ್ತು ಹೆಂಗದ? ಕವಿಂ ಹೇಳಿದರು. ಕವಿಂ ಅಂತ
ಅದೇನದ ಕವಿ ಗಿಬಿ ಗಿಬಿ ಪೈ ಅಂತ ಹಾಡ್ತಾರಲ್ಲ ಸೂತ್ರ, ಕವಿ ಗಿಬಿ ಗಿಬಿ ಪೈ 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 ಅಂತ ಹಾಡ್ತಾರಲ್ಲ ಸೂತ್ರ. ಹಂಗೆ ಕವಿ ಅಂತಂದರೆ ಏನಪ್ಪ ಅಂದ್ರೆ ಸರ್ವಜ್ಞ ಅಂತ ಅವ್ರು ಬರ್ತಾರೆ. ಕವಿ ಅಂತ ಯಾರಿಗೆ ಅನ್ನಬೇಕು ಅಂತ ಬರ್ತಾರೆ. ಅದು ಹೇಳಿದರು, ಇತ್ಯುಚ್ಯತೆ ಯಾರಿಗಪ್ಪ ಕಿಂ ವಶಿಷ್ಠಂಚ ಪುರುಷಂ ಯಾತಿ. ಆ ಪರಮಾತ್ಮನನ್ನು ಗುರುಗಳು ಶಾಸ್ತ್ರದಿಂದ ಮುಡ್ತಾನೆ, ಪರಮಾತ್ಮನ ಆ ಪುರುಷನನ್ನು ಕಾಣ್ತಾನೆ, ಪೂರ್ಣತ್ವ ಕಾಣ್ತಾನೆ. ಅಂದ್ರೆ ಆ ಪೂರ್ಣ ಹೆಂಗದದು, ಹೆಂಗದ ಕವಿಂ, ಅದು ಕವಿ. ಅದು ಕವಿ ಅಂದ್ರೆ ಸಾಮಾನ್ಯವಾಗಿ ಕವಿತಾ ಬರೆಯೋರು ಕವಿಗಳಿಗೆ ಎಲ್ಲ ಅಕ್ಷರಗಳ ಜ್ಞಾನ ಇರಬೇಕು. ಯಾವ ಅಕ್ಷರ ಎಲ್ಲಿ ಜೋಡಿಸ್ಬೇಕು, ಏನು ಅರ್ಥ ಆಗ್ತದಂತ. ಇಲ್ಲಾಂದ್ರೆ ಯಾವ ಅಕ್ಷರ ಯಾಕಡೆ ಜೋಡಿಸ್ತ ಅಂದ್ರೆ ಕ ಮುಂದೆ ವಿ ಬಿಟ್ಟು ಪಿ ಇಟ್ಟಂದ್ರೆ, ಕ ಮುಂದೆ ವಿ ಬಿಟ್ಟು ಪಿ ಇಟ್ಟಂದ್ರೆ ಕಪಿ ಹಾಕೋದಿಲ್ಲ ರೀ. ಅದು ಜೋಡಿಸೋದು ಗೊತ್ತಿರಬೇಕು, ಶಾಸ್ತ್ರನೂ ಗೊತ್ತಿರಬೇಕು, ಜೋಡಿಸೋದು ಗೊತ್ತಿರಬೇಕು. ಅದಕ್ಕೆ ಅಂತಾರೆ ಕವಿಮ್ ಅಂದ್ರೆ ಯಾರು, ಕವಿಯಂ ಅಂದ್ರೆ ಹೇಳ್ತಾರೆ ಅವರು ಕ್ರಾಂತದರ್ಶಿನ ಅಂದ್ರೇನು, ಸರ್ವಜ್ಞ. ಪರಮಾತ್ಮ ಹೆಂಗದಾನ, ಕವಿ ಅದನ್ನು ಹೌದಲ್ಲ. ಉಪನಿಷತ್ತೆಲ್ಲ ಅವನೇ ಹಾಡೇನ, ಕವಿ ಅದಾನ. ಅಸ್ಸ ನಿಶ್ವಸಮೇತ ಋಗ್ವೇದೋ ಯಜುರ್ವೇದೋ ಅಥರ್ವಣ ವೇದ ಹಾಡ್ಯಾರ ಯಾರು, ಅವನೇ ಹಾಡ್ಯಾನ. ಅವನು ಕವಿ, ದೊಡ್ಡ ಕವಿ ಅದನು, ಸಣ್ಣ ಕವಿ ಇಲ್ಲ. ಪರಮಾತ್ಮ ಕವಿಂ ಅವು ಎಂದು ಹಾಡ್ಯಾನ, ಪುರಾಣಂ. ಇವತ್ತಿಲ್ಲ, ಅವ ಅನಾದಿ ಅದಾವ. ಪರಮಾತ್ಮ ಅನಾದಿ ಅದಾನ. ಅದಕ್ಕೆ ಹೇಳಿದ್ರು ಕವಿಂ ಕ್ರಾಂತದರ್ಶಿನ. ಹೇಗೆ ಸರ್ವಜ್ಞ, ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಸರ್ವಜ್ಞ ಅಂದ್ರೆ ಕಾಲತ್ರಯಗಳ ಅಲ್ಲಿ ಇದ್ದ ಪದಾರ್ಥಗಳ, ಅವುಗಳ ಜನ್ಮ ಮರಣದ ಎಲ್ಲವನ್ನೂ ಗೊತ್ತು ಅವನಿಗೆ. ಹೌದಾ. ಸಾಮಾನು ತಯಾರು ಮಾಡಿದವ ಅವ ಬರೀತಾನೆ, ಎಂದು ತಯಾರು ಮಾಡಿದ್ದೇವೆ ವಿದಿನ್ ದ ಟೈಮ್ ಸಾಯ್ತಾವ ಇವು. ಬರ್ದಾನ, ಅವನೇ ಬರ್ದಾನಲ್ಲಿ. ಔಷಧ ಬರ್ದಾಗಲೇ ನೋಡಿ, ಡೆತ್ ಬರ್ದಾನ, ಹುಟ್ಟುದು ಬರ್ದಾನ. ಈ ಟೈಮ್ ಹುಟ್ಟ್ಯದಿದು, ಇದು ಐಟೇ ಬರ್ದ, ಮುಂದೆ ನೋ ಯೂಸ್. ಹೌದಲ್ಲ, ಅದರ ಡೆತ್ನೂ ಬರ್ದಾನ. ಹಂಗೆ ಈ ಸಮಸ್ತ ಜಗತ್ತಿಂದ ಏನಪ್ಪ ಅಂತ ಕೇಳಿ ಸರ್ವಜ್ಞ ಅದಾನ. ಇದು ಹುಟ್ಟು ಗೊತ್ತದ, ಇದು ಸಾವು ಗೊತ್ತದ. ಬರದೇ ಕಳಿಸ ನಾವು ಎಲ್ಲೆಲ್ಲ ಆಟಲಿಗಿತು ತನ್ಮರ್ಜಿತು ಕ್ಷಮ. ಅದಕ್ಕೆ ಅವನೇನಪ್ಪ ಸರ್ವಜ್ಞ ಅದನ್ನು ಪರಮಾತ್ಮ. ಮತ್ತೆ ಹೆಂಗದನ ಪುರಾಣಂ. ಪುರಾಣ ಅಂದ್ರೆ ಮುಗಿಲಾರ್ದ ಪುರಾಣ ಅಂತ ಶುರು ಮಾಡಿದೆ ನೀನು ಪುರಾಣ ಆಯ್ತು ಬರ್ತೇವೆ ಅಂತಾರೆ ನೋಡ್ರಿ. ಪುರಾಣ ಅಂದ್ರೆ ಪುರಾಪೆ ನವಮ ಇತಿ ಪುರಾಣಂ. ಅದಕ್ಕೆ ಅರ್ಥ ಮಾಡಿ ಅದು ಹಳಿದೇ ಆಗಂಗಿಲ್ಲ ರೀ. ಇವ್ರು ಪುರಾಣ ಅಂದರೆ ಏನು ಹೇಳ್ತಾರೆ ಅವರು ನೋಡಿ. ಸಿದ್ಧಾರೂಢ ಚರಿತ್ರ ಪುರಾಣ ವರ್ಷ ಹೇಳ್ತಾರದು, ಹಾಗೆ ಕೇಳ್ತಾನೆ, ಕೇಳ್ತಾನೆ. ಅದು ಹಳಿದೇ ಆಗಂಗಿಲ್ಲ. ಪುರಾಪೆ ನವಂ ಅದ್ಯಾಪೆ ನವಂ. ಹಿಂದೂ ಹೊಸದೇ, ಈಗೂ ಹೊಸದೇ, ಮತ್ತು ಹೊಸದೇ ಬರ್ತದೆ. ಹೊಸನೇ ಅರ್ಥ ಹಾಕೋದು ಮಾಡೋನಿಗೆ ಬೇಕಾದಂಗೆ. ಅದಕ್ಕಂತಾರೆ ಅವರು ಪುರಾಣಂ ಚಿರಂತನಂ. ಚಿರಂತನ ಅಂದರೆ ಏನು, ತ್ರಿಕಾಲ ಅಬಾಧ್ಯತ್ವಂ. ಅದು ಹಿಂದೂ ಅದ, ಈಗೂ ಅದ, ಮುಂದೂ ಚಿರಂತನಂ. ಅನುಶಾಸಿತಾರಂ, ಎಲ್ಲವನ್ನು ಕೂಡ ಪ್ರೇರಣೆ ಮಾಡುವುದು. ಶಾಸ್ತ್ರ ಹೇಳ್ತಾರೆ ಎಲ್ಲ. ಆ ಪರಮಾತ್ಮನ ಪ್ರೇರಣೆ ಹಿಂದೆ ಈ ಮೂಗಿನಿಂದ ಗಾಳಿ ಉಸಿರಾಡಿಸ್ತದೆ, ಇವೆಲ್ಲ ಹೊರಗೆ ಹೋಗ್ತಾ ಬರ್ತವೆ. ಇವೆಲ್ಲಪ್ಪ ಆ ಪರಮಾತ್ಮನ ಹಿಂದೆ. ಈ ಕ್ಷಣಾತ್ ಅವನ ಸಂಕಲ್ಪ, ಅವನ ಪ್ರೇರಣೆ ಇದೆಯಪ್ಪ. ಗಾಳಿ ಬೀಸ್ತದೆ, ಸೂರ್ಯ ಹುಡ್ತಾನೆ. ಯಾರು ನಿಯಮನ ಮಾಡೋರು ಯಾರು? ಬಲ್ಬ್ ಆರ್ಸಕ್ಕೆ ಹಚ್ಚಕ್ಕೆ ಒಬ್ಬ ಬೇಕಿಲ್ಲ ಮನುಷ್ಯ. ಮತ್ತು ಈ ಬಲ್ಬ್ ಹಚ್ಚಕ್ಕೆ ಯಾರು ಅದಾರ? ಇಲ್ಲದೆ ಹೆಂಗೆ ಬರ್ತದೆ, ಹೆಂಗೆ ಮುಗಿತದೆ? ಅದಕ್ಕೂ ಒಬ್ಬ ಅದಾನ. ಏನಪ್ಪ ಅವ ಅನುಶಾಸಿತಾರಂ. ಯಾವುದು ಸರ್ವಜ್ಞ ಅದ, ಯಾವುದು ಚಿರಂತನದ,
ಯಾವುದು ಎಲ್ಲವನ್ನು ನಡೆಸ್ತಾ ಸರ್ವಸ್ಯ ಜಗತಃ ಪ್ರಶಾಸಿತಾರಂ, ಈ ಸಮಸ್ತ ಜಗತ್ತ ನಡೆಸೋರು, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಈ ಜಗತ್ತು ಏನವ ಅಂತ ನಾನು ನಡೀತಾವೆ. ಜಗತ್ತೇನಪ್ಪ ಅಂದ್ರೆ ಶಾಸ್ತ್ರ, ಅವನ ಭಯದಿಂದ ಗಾಳಿ ಬೀಸುತ್ತದೆ, ಸೂರ್ಯ ಹುಟ್ಟುವುದು ಮುಳುಗುವುದನ್ನು ಮಾಡುತ್ತಾನೆ, ಭೂಮಿಯು ಎಲ್ಲರ ವಜ್ಜಿ ಎತ್ಕೊಂಡು ಕೂತ ಅವನಿಂದ, ಅವನ ಆಜ್ಞೆಯಿಂದನೇ. ಹಂಗೆ ಎಲ್ಲ ಪ್ರಪಂಚಕ್ಕೆ ಪರಮಾತ್ಮ ಏನಪ್ಪ ಅಂದ್ರೆ ಶಾಶ್ವತಾರಂ, ಶಾಶ್ವತಾರಂ ಅವ್ರಿ. ಅವ ಅದ ಹೆಂಗದ ನಾವು ಅಣೋ ಅದಾನ, ಅಣು ಹತ್ತಾರು ಅಣೋ ಹೋ. ಅಣು ಅಂದರೆ ಸೂಕ್ಷ್ಮ ಅಪಿ ಅಣಿಯಾಸಂ ಸೂಕ್ಷ್ಮತರಂ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ. ಹೌದಾ? ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ, ಭಾಳ ಸೂಕ್ಷ್ಮ. ಅಣು, ಪರಮಾಣು, ಅಣುಗಳು ಛಿದ್ರ ಮಾಡಿದ್ರೆ ಪರಮಾಣು 6 ಭಾಗ ಮಾಡಿದ್ರೆ ಅದಕ್ಕಿಂತ ಸೂಕ್ಷ್ಮ ಅಣೋರ್ ಅಣಿಯ. ಎಲ್ಲಿ ಸೂಕ್ಷ್ಮ ಅಂತಾರೆ ತನ್ಮಾತ್ರಕ್ಕಿಂತಲೂ ಎಲ್ಲಕ್ಕಿಂತಲೂ ಸೂಕ್ಷ್ಮ. ಸೂಕ್ಷ್ಮ ಅಂದರೆ ಏನು? ಅರ್ಥ ಏನು? ದುರ್ದರ್ಶ. ಅರ್ಥ ಏನ್ರಿ? ಜಲ್ದಿ ಕಾಣಂಗಿಲ್ಲ, ಸ್ವಲ್ಪ ಅದಕ್ಕೆ ನೋಡ್ತಾರೆ, ಹಚ್ಚಿ ನೋಡ್ತಾರೆ ನೋಡ್ರಿ. ಏನಂತಾರೆ ಅದಕ್ಕೆ? ಟೆಲಿಸ್ಕೋಪ, ದುರ್ಬೀನ್, ಅದು ಹಚ್ಚಿ ನೋಡ್ತಾರೆ. ಅದು ಯಾಕೆ? ಈ ಸ್ಥೂಲ ಕಣ್ಣಿಗೆ ಕಾಣುವುದಿಲ್ಲ. ಅದರಂತೆ ಅಣೋರಣೀಯಾನ್ ಅಂದರೆ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ, ಅಣುಕ್ಕಿಂತಲೂ ಪರಮಾಣು. ಅಣು ಪರಮಾಣು. ಅಣುವಿನಲ್ಲಿ ಎಷ್ಟೋ ಭಾಗ ಮಾಡಿದ್ರೆ ಪರಮಾಣು ಆಗ್ತದೆ, 6 ಭಾಗ ಮಾಡಿದ್ರೆ ಪರಮಾಣು ಆಗ್ತದೆ. ಅಣುವೇ ಕಾಣಂಗಿಲ್ಲ, ಇನ್ನು ಪರಮಾಣು ಏನು ಕಾಣ್ತದೆ? ಬೆಳಕಿನಾಗ, ಬೆಳಕಿಂಡ್ಯಾಗ, ಬಿಸಿಲಾಗ ಕಾಣೋದು ಅಣು ಅಂತ. ಅದರ ಭಾಗ 6 ಹೆಂಗೆ ಮಾಡ್ಬೇಕು ರೀ? ಅದು ಇದೇ ಕಾಣಂಗಿಲ್ಲ ಜಲ್ದಿ. ಚಲೋ ಕಣ್ಣಿದ್ದವ್ರಿಗೆ ಅದಕ್ಕಿಂತ ಅಷ್ಟು ಸೂಕ್ಷ್ಮ ಅಂದರೆ ಏನು ಕಾಣ್ತದೆ? ಕಾಣಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಅತಿ ಸೂಕ್ಷ್ಮ ಅಣಿಯಾಂಶ, ಅಣುವಿನಗಿಂತ ಅತಿ ಸೂಕ್ಷ್ಮ, ಸೂಕ್ಷ್ಮತರಂ. ಮತ್ತು ತರ ತಮ ಹೇಳ್ತಾರೆ, ಅದಕ್ಕಿಂತ ಅಣುವಿನಿಗಿಂತಲೂ. ನಾ ಹೇಳಿದೆ ಪರಮಾಣುಗಿಂತಲೂ ಬಹಳ ಸೂಕ್ಷ್ಮ, ಅತಿ ಸೂಕ್ಷ್ಮತರಂ. ಏನಪ್ಪ? ಏನದು? ಅನುಸ್ಮರೇದ್, ಅನುಚಿಂತೆಯೇದ್. ಪರಮಾತ್ಮ ಆತ್ಮ ಹೀಗೆ ಅಣುವಿಗೂ ಅಣುವಾಗಿಯೂ ಮಹತ್ತಿಗೂ ಮಹತ್ತಾಗಿಯೂ ಪರಮಾತ್ಮ ಇದ್ದಾನೆ ಅಂತ ಪರಮಾತ್ಮನ ಉಭಯ ಸ್ವರೂಪವನ್ನು ಚಿಂತನೆ ಮಾಡಬೇಕು. ವಿರಾಟ್ ರೂಪ ಅವನದೇ ತೋರ್ಸ್ಯಾನಲ್ಲ, ಇರ್ತದೆ ವಿರಾಟ್ ರೂಪನ ತೋರ್ಸ್ಯಾನ. ಅದಕ್ಕಿಂತ ಅಣುರೂಪನೂ ಅದ. ಕಾಂಡಿಲ ಪರಮಾತ್ಮ ಯಾಕಡೆ ಹೋದ ಅಂತ ಹುಚ್ಚಾಕಿ ಕುಂತದ, ಹಂಗೂ ಅದಾನ. 2 ರೂಪ ಪರಮಾತ್ಮ ಅದಾವ. ಹೀಗೆ ನಾನು ಮಹತ್ತಿಗೂ ಮಹತ್ತು, ಅಣುವಿಗೂ ಅಣು ಆಗಿ ಇದ್ದೀನಿ ಅಂತ ನನ್ನ ಸ್ವರೂಪವನ್ನು ತಿಳಿದು ಚಿಂತೆಯೇತ್ ಮಾಮನುಸ್ಮರ ಅಂದ್ರೆ ನನ್ನ ಸ್ಮರಣೆಯನ್ನು ಮಾಡು. ಏನಂಗೆ ಕಶ್ಚಿತ್ ಆ ರೀತಿಯಾಗಿ ಅಣುವಿಗೆ ಅಣುವಾಗಿ ಮಹತ್ತಿಗೂ ಮಹತ್ತಾಗಿರ್ತಕ್ಕಂಥ ನನ್ನನ್ನು ನೀನು ಚಿಂತನೆಯನ್ನು ಮಾಡು. ಮಾಮನುಸ್ಮರ ಅದು ಏನದು? ಸರ್ವಸ್ಯ ಕರ್ಮಫಲ ಜಾತಸ್ಯ ಧಾತಾರಂ. ಇದು ನೀವು ಪಣು ಕಿಮು ಏನೋ ಹೇಳಿದ್ರೆ ಅವೇನು ಬಗೆಹರಂಗಿಲ್ಲ, ತಿಳಿಯೋಕ್ಕಾಗಂಗಿಲ್ಲ. ಇನ್ನೊಂದು ರೀತಿ ಹೇಳ್ರಿ, ಇನ್ನೊಂದು ರೀತಿ ಹೇಳ್ರಿ. ಯಾಕೆ? ಪರಮಾತ್ಮ ತಿಳಿಯೋಕೆ ಒಂದೇ ಮಾರ್ಗ, ಬಹಳ ಮಾರ್ಗ ಅದ. ಕರ್ಮ, ಜ್ಞಾನ, ಭಕ್ತಿ ಏನೇನೋ ಹೇಳ್ತೀರಿ ನೀವು. ನಮಗೆ ಇದೇನು ಅಣು 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 ಅಂದಿರಲ್ಲ, ನಮಗೆ ಗೊತ್ತಾಗಿಲ್ಲ. ನಮ್ಮದು ಕಣ್ಣಾಟ ಇಲ್ಲ, ದೊಡ್ಡ ಚಸ್ಮಾ ಬೇಕು ನಮಗೆ, ಸಾಮಾನ್ಯ ಗೊತ್ತಾಗಿಲ್ಲ. ಮತ್ತೊಂದೇನು ಹೇಳ್ರಿ ಅಂತ ಕೇಳಿದ್ರೆ ಅವರು ಅದಕ್ಕೆ ಹೇಳ್ತಾರೆ, ಅವರು ಅದು ಗೊತ್ತಾಗಲ್ಲ ಹೇಳ್ತಾರೆ. ಸರ್ವಸ್ಯ ಧಾತಾರಂ ಏನು? ಕರ್ಮ ಫಲಸ್ಯ ದಾತ. ಹಿಂಗೆ ತಿಳ್ಕೊ.
ಅಂತಾನೆ. ಕೆಲಸ ಬಗೆಯಿಲ್ಲ ಎಲ್ಲ ದೇವ್ರ ಆಟ್ರಿ, ಏನು ಕೆಲಸ ಬಗೆಯಿಲ್ಲ ಏನು ಎಲ್ಲ ದೇವ್ರ ಆಟ್ರಿ. ಸಮಸ್ತ ಜೀವಿಗಳಿಗೆ ಅವರವರು ಮಾಡಿದ ಕರ್ಮ ಫಲ ಕೊಡುವ. ಕರ್ಮ ಫಲ ಕೊಡೋಂಗಿಲ್ಲ, ಅದು ಕೆಲಸ ಕೊಡೋಂಗಿಲ್ಲ. ಮಾಲಕ್ ಕೊಡ್ತಾನೆ ಪಗಾರ. ಏನು ಭೂಮಿ ಕೊಡ್ತದೆ, ಕೆಲಸ ಕೊಡ್ತದೆ. ಕೆಲಸ ಮಾಡಿದ ಅವೆಲ್ಲ ಕೆಲಸ ಮಾಡಿದ್ರೆ ಅವನು ಕೊಡ್ತಾನೆ. ಪರಮಾತ್ಮನ ಈ ಜಗತ್ತು, ಇದು ಅವನ ಫಲ. ಇದ್ರಾಗ ಯಾರ್ಯಾರು ಏನೇನು ಮಾಡ್ತಾರೆ ಅದ್ರ ಫಲ ಅವನು ಕೊಡ್ತಾನೆ. ಅಣುವಿಗೆ ಅಣುವಾಗಿದ್ದ ನನ್ನನ್ನು ಅರಿ ಒಂದರ್ಥ. ಇಲ್ಲ ಅಂದರೆ ಸಮಸ್ತ ಜೀವಿಗಳ ಕರ್ಮಕ್ಕೆ ಫಲ ಕೊಡ್ತಕ್ಕಂಥವು ನಾನು, ಜಗತ್ತಿನ ಮಾಲಕ ನಾನು, ಹೊಲದ ಮಾಲಕ ನಾನು, ಕೆಲಸ ಮಾಡೋ ನೀನು, ಪಗಾರ ಕೊಡೋ ನಾನು. ಅದೇ ದಾತಾರಂ ಇದ್ದೀನಿ. ಮಾಲಕ್ಕಿಲ್ಲೇ ಫಲ ಕೊಡ್ತದಪ್ಪ, ಕೊಡೋಂಗಿಲ್ಲ. ಜಡ ಫಲ ಕೊಡೋಂಗಿಲ್ಲ. ಅದಕ್ಕೆ ಒಂದು ಅಣುವಿಗೆ ಅಣುವಾಗಿದ್ದೀನಿ ಅಂತ ತಿಳ್ಕೊ. ಇಲ್ಲ ಅಂದರೆ ಸರ್ವ ಕರ್ಮ ಜೀವಿಗಳ ಕರ್ಮಕ್ಕೆ ಅವರವರ ಕರ್ಮಕ್ಕೆ ಅನುಗುಣವಾಗಿದ್ದ ಫಲವನ್ನು ದಾತಾರಂ ಕೊಡ್ತಕ್ಕಂಥವ ಅವ. ಹಿಂಗೆ ತಿಳ್ಕೊ. ದಾತಾರಂ ಅಂದ್ರೆ ವಿಧಾತಾರಂ. ವಿಧಾತಾರಂ ಅಂದ್ರೆ ನಿಶ್ಚಯ ಮಾಡೋಣ. ವಿಧಾನ ಪರಿಷತ್ತು ಕಾಯ್ದೆ ನಿಶ್ಚಯ ಮಾಡ್ತಾನೆ. ಹಂಗೆ ವಿಧಾನ ಮಾಡೋ ನಾನೇ. ಹೇಗೆ ಜಡ್ಜ ಅವ್ರು ಮಾಡಿದ ಕರ್ಮಕ್ಕೆ ಅವನಿಗೆ ಫಾಶಿ ಕೊಡ್ತಾನೆ, ದಂಡ ಕಟ್ತಾನಲ್ಲ, ಕಟ್ತಾನೆ, ವಿಧಾನ ಮಾಡ್ತಾನಲ್ಲ. ಇವನಿಗೆ ಫಾಶಿ ಕೊಡ್ರಿ, ಇವ್ನಿಗೆ 10 ವರ್ಷ ಕೊಡ್ರಿ. ಹಂಗೆ ಅವರವರು ಮಾಡಿದ ಕರ್ಮಕ್ಕೆ ನಾನೇ ಜಡ್ಜ್ ನಾನೇ. ಅದರ ಆ ಕರ್ಮದ ಫಲವನ್ನು ಕೊಡೋ, ಜೈಲು ಶಿಕ್ಷಾ ದಂಡ ಕೊಡೋ ನಾನೇ ಇದ್ದೀನಿ. ಸರ್ವಸ್ಯ ಕರ್ಮ ಫಲಸ್ಯ ಧಾತಾರಂ ಅಂದರೆ ವಿಧಾತಾರಂ ಅಂದರೆ ನಿರ್ಮಾಣ ಮಾಡ್ತಕ್ಕಂಥವ. ವಿಚಿತ್ರತೆಯ ಪ್ರಾಣಿಭ್ಯೋ ವಿಭಕ್ತಾರಂ ವಿಭಜ್ಯ ದಾತಾರಂ ಅಚಿಂತರು. ಮತ್ತು ಹೆಂಗದ ಎಲ್ಲರಿಗೆ ಎಲ್ಲ ಫಲ ಕೊಡೋಕೆ ಬರೋಂಗಿಲ್ಲಪ್ಪ. ವಿಭಕ್ತ ಅವರವರ ಕರ್ಮಕ್ಕೆ. ಕರ್ಮ ಎಲ್ಲರೂ ಮಾಡ್ಯಾರ. ಒಬ್ಬ ಘೋರದ, ಒಬ್ಬ ಸಾಮಾನ್ಯ ಕರ್ಮದ, ಅವರವರ ಕರ್ಮಕ್ಕೆ ಪುಣ್ಯ ಪಾಪ ಘೋರ ಅತಿ ಘೋರ ಇವೆಲ್ಲ ಕರ್ಮಗಳಿಗೆ ಅನುವಾಸ ಅದನ್ನು ವಿಭಕ್ತವನ್ನು ಮಾಡಿ ಪ್ರಾಣಿಭ್ಯವು ವಿಚಿತ್ರತೆಯ ಪ್ರಾಣಿಭ್ಯವು. ಎಷ್ಟದವ ಪ್ರಾಣಿ ರೀ? ಜೀವ ಎಷ್ಟದವ? 84. ಅವ್ರ ಕರ್ಮ ಆಸ್ತರ. ಆ ಕರ್ಮಕ್ಕೆ ಅವ್ರಿಗೆ ಫಲ ಕೊಡ್ಬೇಕಲ್ರಿ. ಏನು ಕೊಡ್ಬೇಕು? ಗುಬ್ಬಿಗೆ ಏನು ಕೊಡ್ಬೇಕು ಅದೇ ಕೊಡಬೇಕು, ಕಾಗಿಗೆ ಏನು ಕೊಡ್ಬೇಕು ಅದೇ ಕೊಡಬೇಕು, ದನಕ್ಕೆ ಏನು ಕೊಡ್ಬೇಕು ಅದೇ ಕೊಡಬೇಕು, ಮನುಷ್ಯಗೆ ಏನು ಕೊಡ್ಬೇಕು ಅದೇ ಕೊಡಬೇಕು. ಇವೆಲ್ಲ ರೋಗಿನೇ ಅದಾವೆ, ಹಾಸ್ಪಿಟ್ಲ್ದಾಗೆ ಅದಾವೆಲ್ಲ. ಇವು ಡಾಕ್ಟ್ರ್ ಹೇಳ್ತಾರೆ, ಏನು ಹೇಳ್ತಾರೆ? ಇವನಿಗೆ ಬರೀ ನೀರೇ ಏನು ಕೊಡಬೇಡ್ರಿ, ಇವನಿಗೆ ಬರೀ ಅಳಸಂದೆ ಕೊಡ್ರಿ, ಹಣ್ಣ, ಇವನಿಗೆ ಗಂಜಿನೇ ಕೊಡ್ರಿ. ಇವು ಹೊಡಿಲೇಬೇಕಾದಷ್ಟು. ಯಾಕೆ? ಅವರವರ ಕರ್ಮಾನುಗುಣ್ಯವಾಗಿ ರೋಗಕ್ಕೆ ಅನುಸಾರವಾಗಿ ಹೆಂಗೆ ವೈದ್ಯರು ಅವನಿಗೇನಪ್ಪ ಅಂದ್ರೆ ಆಹಾರ ಕೊಡ್ತಾರೋ ಹಾಗೆ ಸಮಸ್ತ ಜೀವಿಗಳು ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಏನು ಕೊಡ್ತಾನೆ? ವಿಧಾನ ಮಾಡ್ತಾನೆ. ಇದಕ್ಕಿದೆ ಅದೇ ಕೊಡಬೇಕು. ಹಾಗೆ ಏನು ಮಾಡ್ಯಾನಪ್ಪ ಅಂದ್ರೆ ಅವ್ರು ಮಂಗ್ಯ ಗಿಡದಾಗ ಇರು ಅಂದ್ರೆ ಮನುಷ್ಯಾಗ ಮನೆಗೆ ಇರು ಅಂದ. ಇದು ಹೋಗಿ ಗಿಡದಾಗ ಕುಂತು ಮಂಗ್ಯ ಹೋಗಿ ಮನೆಯಾಗ ಕುಂತು ಅಂದ್ರೆ ಗತಿ ಏನಾಗಬೇಕು? ಅಲ್ಲ, ಅವಕ್ಕೆಲ್ಲ ಬೇರೆ ಮಾಡಿ ಅವ್ರು ಗಿಡದಾಗೆ ಇರು ಅಂತಾರೆ, ನಿಮಗೆ ಮನೆಯಾಗೆ ಇರು ಅಂತ. ಮತ್ತು ನೀ ಗಿಡದಾಗ ಕುಂತಿ ಅಂತ, ನೀ ಗಿಡದಾಗ ಕುಂತಿ ಅದು ಮನೆಗೆ ಕುಂತಂದ್ರೆ ಎಲ್ಲ ಉಲ್ಟಾ ತಿಲ್ಟಾ. ಅವರ ಆಹಾರ ಬೇರೆ, ಅವರು ಇರೋದು ಬೇರೆ, ಅವರ ಏನು ಕರ್ಮ ಫಲ ಏನು ಅವರೊಬ್ಬರು ಮಾಡ್ಯಾರ ಪರಮಾತ್ಮ. ಅದಕ್ಕೆ ಧಾತಾರ್ ಅಂತಾರೆ. ಅವನಿಗೆ ಧಾತಾರ್ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರವ್ರಿಗೇನು ಕೊಡ್ತಾನೆ ಅವ. ಪ್ರಾಣಿಭ್ಯೋ ವಿಭಕ್ತಾರಂ ವಿಭಜ್ಯ ವಿಭಕ್ತಾರಂ ಅವ್ರಿಗೆ ಭಿನ್ನ ಮಾಡಿ ಅವ್ರಿಗೇನು ಮಾಡ್ತಾನೆ? ಅವರಿಗೆ ನೀಡ್ತಾನವ. ದಾತಾರಂ ಅವ ಎಲ್ಲ ಅವ ಹೆಂಗದ? ಅಚಿಂತ್ಯ ರೂಪಂ ಅದಾನ. ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಅಂತ ಅಲ್ಲ, ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಹೇಳಕ್ಕೆ ಬರಲಿ ಅನ್ನೋದು ಶಾಸ್ತ್ರಕ್ಕೆ ಹೇಳಕತ್ತೀನಿ. ಹೇಳಕ್ಕೆ ಹಿಂಗೆ ಅಂತ ಹೇಳಕ್ಕೆ ಬರೋಕ್ಕೆ ಇದು ಪಂಚಾಯತಿ.
ಸತ್ಯ ಅನ್ನಕ್ಕೆ ಬರ ಚಿತ್ತು ಅದ, ಚಿತ್ತೆ ಅನ್ನಕ್ಕೆ ಬರ ಆನಂದ ಅದ. ಸದಚ್ಚಿದ ರೂಪದ ಜಗತ್ತಿದು, ಇದೆಲ್ಲ ಅವನ ರೂಪದ. ಇದಂ ಇತ್ತಂ ಇತಿ ವಕ್ತುಂ ನ ಶಕ್ಯತೆ. ಇದು ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ಅಚಿಂತ್ಯಂ. ಅಚಿಂತ್ಯಂ ಏನಪ್ಪ ಅಂದ್ರೆ ಭೋಕ್ತಾರಂ ಅಚಿಂತ್ಯ ರೂಪಂ ನ ಅಸ್ಯ ರೂಪಂ ನಿಯತಂ ವಿದ್ಯಮಾನ ಅಪಿ ಕೇನಚಿತ್ ಚಿಂತಯಿತು ಶಕ್ಯತೆ ಇತಿ ಅಚಿಂತ್ಯ ರೂಪ. ಹ್ಯಾಂಗೆ ಇದ್ದವ್ರು ಇದು ಹಿಂಗೆ ಅಂತ ಇದರ ರೂಪ ಹೇಳಕ್ಕೆ ಬರೋಂಗಿಲ್ಲ. ಯಾಕೆ? ಅನೇಕ ರೂಪೇ ಅನೇಕ ನಾಮೆ ಅಂತ ಹೇಳಿದ್ರು. ಪರಮಾತ್ಮನಿಗೆ ಅನೇಕ ರೂಪ ಅನೇಕ ನಾಮವನ್ನು ಕೊಟ್ಟಾರೆ. ಜಗತ್ತನೇ ನಾನಾ ರೂಪದ, ಜಗತ್ತನೇ ಅವನೇ ಆದ. ಏನಂತ ಹೇಳೋದು? ದುಷ್ಟನು ಅವನೇ, ಶಿಷ್ಟನು ಅವನೇ, ಹೆಣ್ಣು ಅವನೇ, ಗಂಡು ಅವನೇ, ಎಲ್ಲನೂ ಅವನೇ ಅದನ್ನು. ಇದಮಿತ್ತಂ ಇತಿ ನ ವಕ್ತುಂ ಶಕ್ಯತೆ. ಹಿಂಗೆ ಅಂತ ಅವನಿಗೆ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಚಿಂತ್ಯ. ಹೇಳೋಕ್ಕೆ ಬರೋಂಗಿಲ್ಲ ಅಂತ ಅಲ್ಲ, ಮತ್ತು ಶಾಸ್ತ್ರಕ್ಕೆ ಹೇಳಕತ್ತೀನಿ. ಹೇಳೋಕ್ಕೆ ಬರೋ ಶಾಸ್ತ್ರಕ್ಕೆ ಹೇಳಕತ್ತೀನಿ. ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕೆ? ನಾಮರೂಪ ಬಂದು ಸೇರ್ತು ಅಂದ್ರೆ ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ ರೀ. ಅವು ಎರಡು ಕಡೆಗೆ ಅದು ಅಂದ್ರೆ ಸತ್ತು ಚಿತ್ತು ಆನಂದ ಹೇಳ್ತೀರಿ. ನಾಮ ಹೆಂಗೆ ಅಂತೀರಿ? ಬಾಲ್ಯದ, ಯೌವನ ಅದ, ಮುಪ್ಪದ, ಹಿಂಗೆ ಅಂತ ಹೇಳಿ ಸೊಕ್ತದ, ಸ್ವರ್ಗತದ, ಹುಟ್ಟ್ಯದ, ಬೆಳೆದದ, ಹಾಗೆ ಹಿಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಅಂತವ್ರು. ಈ ಜಗತ್ತಿನ ಅಚಿಂತ್ಯ ರೂಪಂ ಚಿಂತಿತು ಶಕ್ಯತ ಇತಿ ಅಚಿಂತ್ಯ ರೂಪಂ ನಿಯತಂ ವಿದ್ಯಮಾನಮಪಿ ಕೇನಚಿತ್ ಚಿಂತಯಿತು ಶಕ್ಯತ ಇತಿ ಅಚಿಂತ್ಯ ರೂಪ. ಏನಪ್ಪ ಅಂದ್ರೆ ಯಾರೇ ಆಗಲಿ ಇದು ಹಿಂಗೆ ಅಂತ ನಿರ್ದಿಷ್ಟವಾಗಿ ನಾಮರೂಪಾತ್ಮಕ ಪ್ರಪಂಚದಲ್ಲಿ ಬೆರೆತ ಆತ್ಮನನ್ನು ಅದಕ್ಕೆ ಹೇಳಕ್ಕೆ ಬರೋಂಗಿಲ್ಲ. ಅನಂತ ನಾಮೇ ಅನಂತ ರೂಪೇ ಅದ. ತಮಾದಿ ವಿಚಿಂತ್ಯ ರೂಪ ತಮ ಆದಿತ್ಯ ವರ್ಣಂ ಆದಿತ್ಯ ಶಿವ ನಿತ್ಯ ಚೈತನ್ಯ ಪ್ರಕಾಶೋ ವರ್ಣೋ ಯಶ್ಯ ತಮಾದಿತ್ಯ ವರ್ಣಂ. ತಮವನ್ನು ಬೆಳಗುವ ಆದಿತ್ಯ ಅಥವಾ ಒಂದು ತಮ್ ಆದಿತ್ಯಂ, ಇನ್ನು ಆ ಸೂರ್ಯನು ಎರಡರ್ಥ. ತಮಾದಿತ್ಯಂ ಅಂದರೆ ತಮವನ್ನು ಬೆಳಗುವ ಆದಿತ್ಯ, ಕತ್ತಲೆಯನ್ನು ಬೆಳಗುವ ಸೂರ್ಯ. ಇಲ್ಲಾಂದ್ರೆ ತಮ್ ಆದಿತ್ಯಂ, ಆ ಯಾವ ಸೂರ್ಯನು. ಸೂರ್ಯನಪ್ಪ ಅಂದು ಕೇಳಿದರೆ ಆದಿತ್ಯ ವರ್ಣಂ, ಸೂರ್ಯನಂತೆ ಪ್ರಕಾಶರೂಪವಾಗಿರತಕ್ಕಂಥ ಆ ಪರಮಾತ್ಮನು ಹೆಂಗದನ? ನಿತ್ಯ ಚೈತನ್ಯ ಪ್ರಕಾಶೋ ವರ್ಣೋ. ಸೂರ್ಯಗೆ ಪ್ರಕಾಶವೇ ಹೆಂಗೆ ವರ್ಣದ ರೂಪದ, ಹೌದಾ? ವರ್ಣ ಅಂದರೆ ರೂಪ, ಪ್ರಕಾಶವೇ ಅವನ ರೂಪ, ಪ್ರಕಾಶವೇ ಅವನ ರೂಪ. ಅದೇ ಅದು ಸೂರ್ಯ. ಹೇಗೆ ಪ್ರಕಾಶಕ್ಕೂ ಸೂರ್ಯನಿಗೂ ಭಿನ್ನ ಮಾಡೋಕ್ಕೆ ಬರೋಂಗಿಲ್ಲೋ ಅದರಂತೆ ಶಾಸ್ತ್ರ ಹೇಳ್ತಾರೆ. ನಿತ್ಯ ಚೈತನ್ಯ ಪ್ರಕಾಶೋ, ತಮವನ್ನು ಬೆಳಗುವ ಸೂರ್ಯನಂತೆ. ಏನಪ್ಪ ಅಂದರೆ ಅವಿದ್ಯೆಯನ್ನು, ಅಜ್ಞಾನವನ್ನು ಬೆಳಗತಕ್ಕಂತಹ ಏನು ಚೈತನ್ಯ ರೂಪ ಪ್ರಕಾಶ ಅದ, ಅದು ಹೆಂಗದ? ತಮ ಆದಿತ್ಯ ವರ್ಣ, ತಮವನ್ನು ಕತ್ತಲೆಯನ್ನು ಬೆಳಗುವ ಸೂರ್ಯನಂತೆ. ಅಥವಾ ಆದಿತ್ಯ ವರ್ಣಂ ತಮ್, ಆದಿತ್ಯ ವರ್ಣ ಆಗಿರುತ್ತೆ ಸೂರ್ಯನಂತೆ ಪ್ರಕಾಶವಾಗಿರುವ ಆತ್ಮ ಏನು ಮಾಡ್ತಾನೆ? ತಮಸಃ ಪರಸ್ತಾತ್. ಹೆಂಗೆ ಸೂರ್ಯ ಕತ್ತಲೆಯಿಂದ ಭಿನ್ನವಾಗಿರುತ್ತಾನೆಯೋ, ಪರಸ್ತಂದರೆ ಭಿನ್ನ, ಸೂರ್ಯನು ಕತ್ತಲೆಯಿಂದ ಹೇಗೆ ಭಿನ್ನವಾಗಿರುತ್ತಾನೆಯೋ. ಕತ್ತಲೆಗೆ ಸೂರ್ಯ ಅಂತ ಹೇಳಕ್ಕೆ ಬರೋಂಗಿಲ್ಲ, ಸೂರ್ಯನಿಗೆ ಕತ್ತಲೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಹೆಂಗದು ತದ್ವಿರುದ್ಧ ಅದನ್ನು ಹಾಗೆ ಅದರಂತೆ ಆತ್ಮನು ಕೂಡ ತಮಸಃ ಪರಸ್ತಾತ್, ಅಜ್ಞಾನದಿಂದ ಅವಿದ್ಯೆಯಿಂದ ಅವ ಭಿನ್ನ ಅದಾನೆ. ಆತ್ಮ ಹೆಂಗದಾನ? ಪ್ರಕಾಶ ರೂಪ ಅದಾನ. ಅವಿದ್ಯೆ ಹೆಂಗದ? ಕತ್ತೆ ಬಿಲ್ಕುಲ್. ತಮ, ಪ್ರಕೃತಿ, ಅವಿದ್ಯೆ, ಅಜ್ಞಾನ ಅಂತ ಹೇಳ್ಯಾರಲ್ಲ ನಿಜಗಳು, ಇವೆಲ್ಲ ಒಂದೇ ಹೆಸರದವು. ಇದರಿಂದ ಏನದ ಅದಕ್ಕೇನು? ನಿತಾಂತ ಭಿನ್ನ ಅದಾನ, ಬಿಲ್ಕುಲ್ ಭಿನ್ನ ಅದಾನ. ಆರೋಪ ಆಗ್ತದೆ ಮತ್ತು ಬೇರೆ, ಅವ ಬಿಲ್ಕುಲ್ ಭಿನ್ನ ಅದಾನ. ಹಗ್ಗ ಸದಾ ಹಾವಿಗೆ ಭಿನ್ನದ. ಹಾವಿನ ಆರೋಪಕ್ಕೆ ಅದ, ಪ್ರಶ್ನೆ ಇಲ್ಲ.
ಹಂಗೆ ಆತ್ಮ ಸ್ವಯಂ ಪ್ರಕಾಶ ಸದಾ ಅದಾನ. ಅವನಲ್ಲಿ ಇಲ್ಲ ಗೊತ್ತಿಲ್ಲ ಪ್ರಶ್ನೆನೇ ಇಲ್ಲ. ಅದು ಆಗ್ಯದ ಅಂದ್ರೆ ಭ್ರಾಂತಿಯಿಂದ ಆಗಿರ್ತದೆ ವಿನಃ ಸ್ವತಃ ಸಿದ್ಧ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಅದಾನೆ. ಅದಕ್ಕೆ ಹೇಳಿದರು ಭಾಳ ಚಂದ ಹೇಳ್ಯಾರ ನೋಡಿ. ತಮ್ ಆದಿತ್ಯವರ್ಣಂ ಆದಿತ್ಯಶ್ಚ ಇವ ಸೂರ್ಯನಂತೆ. ಆದಿತ್ಯ ಸಮಾನ ಅಂದರೆ ಪ್ರಕಾಶ, ಬೆಳಗುವುದು, ಜ್ಞಾನರೂಪ. ಸೂರ್ಯ ಹೇಗೆ ಬೆಳಗುತ್ತಾನೆಯೋ ಆತ್ಮನು ಜ್ಞಾನರೂಪದಿಂದ ಎಲ್ಲವನ್ನು ಅರಿಯುತ್ತಾನೆ. ಅದಕ್ಕೆ ಏನಪ್ಪ ನಿತ್ಯ ಚೈತನ್ಯ ಪ್ರಕಾಶೋ ವರ್ಣೋ. ಹೇಗೆ ಸದಾ ಬೆಳಗುವುದೇ ಸೂರ್ಯನು, ಹಾಗೆ ಸದಾ ಸಮಸ್ತ ವಸ್ತುಗಳನ್ನು ಬೆಳಗುವುದೇ ಯಾರ ಸ್ವರೂಪವಾಗಿರುವುದು, ಬೆಳಗುವುದೇ ತಾನೇ ತಾನಾಗಿರುವನು. ಅಂಥದ್ದು ಏನಪ್ಪ ಅಂದ್ರೆ ಯಾರದ ಯಶ ಅವ ಪರಮಾತ್ಮ. ಮತ್ತು ಹೆಂಗದಾನ ತಮ್ಮ ಆದಿತ್ಯ ವರ್ಣ. ವರ್ಣ ಅಂದರೆ ಸಮಾನ, ಸೂರ್ಯ ಸಮಾನ. ವರ್ಣ ಅಂದ್ರೆ ಶುಭ್ರ, ವರ್ಣ ಅಂದ್ರೆ ಜ್ಞಾನ. ಸೂರ್ಯ ಹೆಂಗೆ ಸದಾ ಪ್ರಕಾಶ ಮಾಡುತ್ತಾನೆಯೋ ಹಾಗೆ ಇವನು ಎಲ್ಲವನ್ನು ಅರಿಯುವುದೇ ಇವನ ಸ್ವಭಾವ, ಬೆಳಗುವುದೇ ಹೆಂಗೆ ಅವನ ಸ್ವಭಾವ ಅದು ಸೂರ್ಯಂದು. ಅದರಂತೆ ಆತ್ಮನ ಸ್ವಭಾವ ಏನದ, ಇದು ಬೆಳಗುವುದೇ ಅದ. ಹಂಗಂದ್ರೆ ಏನು ರೀ? ಜ್ಞಾನ ಸ್ವರೂಪ. ಹಂಗಂದ್ರೆ ಏನು ರೀ? ಅಜ್ಞಾನ ಇಲ್ಲ. ಮತ್ತೇನು? ತಮಸಪ್ಪರಸ್ತ. ಎಲ್ಲಿ ಕತ್ತಲೆ ಎಲ್ಲೋ ಅದು ಸೂರ್ಯ, ಎಲ್ಲಿ ಪ್ರಕಾಶವೇ ಇರ್ಬೋದು ಅದು ಸೂರ್ಯ. ಎಲ್ಲಿ ಅದು ಇದು ತಿಳಿದಿಲ್ಲ ಅಂದ್ರೆ ಹೇಳಿದ್ರು ಕತ್ಲಿ ಇಲ್ಲದ್ದು ನೋಡಪ್ಪ, ಸೂರ್ಯ ಕತ್ಲಿ ಎಲ್ಲಿ ಇಲ್ಲ ಅಲ್ಲಿ ಸೂರ್ಯ ಇರ್ತಾನೆ. ಹಂಗೆ ಈ ಜ್ಞಾನ ಸ್ವರೂಪ ಆತ್ಮ ಎಲ್ಲಿರ್ತಾನೆ, ಎಲ್ಲಿ ಅಜ್ಞಾನ ಇಲ್ಲ ಅಲ್ಲಿರ್ತಾನೆ. ತಮಸಪ್ಪರಸ್ತ. ಎಲ್ಲಿ ಅಜ್ಞಾನ ಇಲ್ಲವೋ, ಎಲ್ಲಿ ಮನುಷ್ಯನಿಗೆ ಜನ್ಮ ಮರಣ ಇಲ್ಲವೋ, ಎಲ್ಲಿ ಸುಖ ದುಃಖಾದಿಗಳು ಇಲ್ಲವೋ ಅದಕ್ಕೇ ಆತ್ಮ ಅಂತ. ಆತ್ಮ ಅಂದ್ರೇನು? ಅದು ಜ್ಞಾನ ಸ್ವರೂಪ. ಅಜ್ಞಾನ ತತ್ ಕಾರ್ಯ, ಜನ್ಮ ಮರಣಾದಿಗಳು ಇವು ಯಾವುವು ಎಲ್ಲಿ ಇಲ್ಲವೋ ಅದು ಇಲ್ಲದೇನಪ್ಪ ಅಂದ್ರೆ ಅದು ಆತ್ಮ. ನ ಜಾಯತೆ ನ ಮ್ರಿಯತೆ ಕದಾಚಿನ್ನಾಯಂ ಭೂತ್ವ ಭವಿತವಾನ್ ಭೂಯ. ಯಾವುದು ಹುಡ್ತದ ಸಾಯ್ತದ ಅದು ತಮ ಅದ, ಅಲ್ಲಿ ಅಜ್ಞಾನ ಅದ. ಎಲ್ಲಿ ಸುಖದ ದುಃಖದ ಅಲ್ಲಿ ಅಜ್ಞಾನ ಅದ. ಎಲ್ಲಿ ಸುಖ ದುಃಖ ಇಲ್ಲ, ಯಾಕೆ ಅಜ್ಞಾನವೇ ಇಲ್ಲ. ಅದು ಹೆಂಗದ? ಸದಾ ಬೆಳಗುತ್ತದೆ. ಹೇಗೆ? ಸೂರ್ಯನಂತೆ. ಎಂಥ ಸೂರ್ಯ? ಕತ್ಲೆ ಇಲ್ಲದ ಸೂರ್ಯ, ತಮಸಪ್ಪರಸ್ತ. ಅಜ್ಞಾನರಹಿತವಾದ ಏನು ಆತ್ಮ ಜ್ಞಾನ ಸೂರ್ಯ ಅದ. ಅಲ್ಲಿ ಈ ಕತ್ಲೆ ಅನ್ನೋದು ಇಲ್ಲ. ಅದಕ್ಕೆ ತಮಸಪ್ಪರಸ್ತಾತ್ ಅಂತ ಹೇಳಿದ್ರು. ತಮಸ್ಸಿಗನ ವಿಲಕ್ಷಣವಾಗಿ ಆತ್ಮ ಅದಾನೆ. ಇಂಥ ಆತ್ಮನನ್ನು ಅನುಸ್ಮರೆ. ಇಂಥ ಆತ್ಮನನ್ನು ಪ್ರಕಾಶ ಸ್ವರೂಪನು, ಸದ್ರೂಪನು, ಚಿದ್ರೂಪನು, ಆನಂದ ರೂಪನು ಆಗಿರ್ತಕ್ಕಂಥ ಈ ಆತ್ಮನನ್ನು ಅಭ್ಯಾಸ ಯೋಗದಿಂದ ಯಾವ ಏನಪ್ಪ ಅಂದ್ರೆ ಅವನ ಸ್ಮರಣ ಮಾಡ್ತಾರೆ. ಅವನ ಸ್ಮರಣ ಯಾರು ಮಾಡ್ತಾರೆ? ಯಾವಾಗ ರೀ? ಸಾಯಾಗ, ಪ್ರಯಾಣ ಕಾಲೇ, ಯಾವಾಗ ಕಡಿ ಮುಖೊಳಗಾಗಿ ಏನು ನೆನೆಸಿ ಮುಖೋತಾನೆ ಅದೇ ಕನಸಿಬಿಡ್ತದೆ. ಇಲ್ಲ ಹಿಂದೆ ಏನು ನೆನೆಸಿರ್ತಾನೆ ಅದೇ ಕನಸಿಬಿಡ್ತದೆ. ಇದಕ್ಕೆ ಬೆಳಂಗನೇ ಇಲ್ಲ. ಹಾಗೆ ಯಾರು ನನ್ನನ್ನು ಆ ಪರಮಾತ್ಮನನ್ನು ಅಭ್ಯಾಸ ಯೋಗ ಮೂಲಕವಾಗಿ ಯಾರು ನನ್ನ ಸ್ಮರಣ ಮಾಡ್ತಾರೆ ಅವರು ಏನಪ್ಪ ಅಂತ ಕೇಳಿದರೆ ಅಚಲವಾದ ಭಕ್ತಿಯಿಂದ ಕೂಡು ಯೋಗದ ಬಲದಿಂದ ಧ್ಯಾನಯೋಗ, ಕರ್ಮಯೋಗ, ಜ್ಞಾನಯೋಗ, ಈ ಯೋಗದ ಬಲದಿಂದ ಯಾರು ತಮ್ಮ ಚಿತ್ತವನ್ನು ಭೂಮಧ್ಯದಲ್ಲಿ ಇಟ್ಟು ಅವರು ಸ್ಮರಣ ಮಾಡ್ಕೋತು ದೇಹ ಬಿಡ್ತಾರೆ, ಅವರು ನನ್ನ ಹಂತಕ್ಕೆ ಬರ್ತಾರೆ. ಅದೇ ಹೇಳ್ತಾರೆ ಮುಂದೆ, ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯುಕ್ತೋ ಯೋಗ ಬಲೇನ ಚೈವ. ಭಕ್ತಿ ಯೋಗದಿಂದೇ ಆಗಲಿ, ಯೋಗ ಬಲದಿಂದೇ ಆಗಲಿ, ಜ್ಞಾನದಿಂದಲೇ ಆಗಲಿ ಯಾರು ಭೂಮಧ್ಯದಲ್ಲಿ. ಇಲ್ಲಿ ಜ್ಞಾನದ್ದು ಹೇಳಿಲ್ಲ, ಎರಡೇ ಹೇಳ್ಯಾರ, ಯೋಗ ಭಕ್ತಿ. ಜ್ಞಾನಕ್ಕೆ ಕಲಿಕೆಯಲ್ಲಿ ಇಡೋ ಜರೂರತಿಲ್ಲ. ಜ್ಞಾನ ಇಲ್ಲೇ ಇಡಬೇಕು.
ಅವ ಯೋಗದಲ್ಲಿ ಇಡಬೇಕು, ಭಕ್ತಿಯಲ್ಲಿ ಇಡಬೇಕು, ಹೃದಯದಲ್ಲಿ ಭ್ರುಕುಟಿಯಲ್ಲಿ ಇಡ್ತಾರೆ. ಜ್ಞಾನದವ ಇಲ್ಲ, ಎಲ್ಲಿ ಇಡಂಗನೇ ಇಲ್ಲ. ಇಡಕೆಯಲ್ಲಿ ಬೇರೆ ಅವನಿಗೆ ಎಲ್ಲನೂ ಸರ್ವಂ ಕಲ್ವಿದಂ ಬ್ರಹ್ಮದ. ಅದಕ್ಕೆ ಬರೆದಿಲ್ಲ ಅವ್ನು ಬರ್ದಿನವರು ಏನಂತಾರೆ, ಅವು ಎರಡೇ ಬರ್ದಾರವರು. ಭಕ್ತಿ ಮತ್ತು ಏನಪ್ಪ ಅಂದ್ರೆ ಕರ್ಮ, ಉಪಾಸನ ಕರ್ಮ, ಇವು ಎರಡು ಮಾಡ್ತಕ್ಕಂಥ ಪರಮಾತ್ಮನ ಬಗ್ಗೆನೇ ಕರ್ಮ ಮಾಡವ, ಪರಮಾತ್ಮನ ಚಿಂತನೆ. ಅವ್ರು ಏನಪ್ಪ ಅಂದ್ರೆ ದೇಹ ಬಿಡುವಾಗ ಇಲ್ಲಿಡಬೇಕು. ಇವ ಜ್ಞಾನಿ ಎಲ್ಲಿ ಇಡೋ ಜರೂರತ್ತಿಲ್ಲ, ಎಲ್ಲರ ಸಾಯಲಿ, ಹೆಂಗರೆ ಸಾಯಲಿ, ಸ್ಮರಣದಾಗರೆ ಸ್ಮರಣ ಇಲ್ಲದೆ, ಬಟ್ ಅವನಿಗೆ ಏನು ಪ್ರಶ್ನೆನೇ ಇಲ್ಲ, ಬಂಧನಿಲ್ಲ. ಅದಕ್ಕೆ ಹೇಳ್ತಾರೆ ಅವ್ರು ಏನಪ್ಪ ಅಂದ್ರೆ ಪ್ರಯಾಣ ಕಾಲೇ ಅಚಲೇನ ಮನಸ. ಅಚಲೇನ ಮನಸ ಅಂದ್ರೇನು? ವಿಕ್ಷಿಪ್ತರಹಿತವಾದ ಮನುಷ್ಯನಿಂದ, ಅಚಂಚಲ ಮನುಷ್ಯನಿಂದ. ಅದು ಮನುಷ್ಯ ಹೆಂಗೆ ಹಾಕದ? ಭಕ್ತಿಯ ಯುಕ್ತ ಮನಸ್ಸು ಎಲ್ಲರೂ ನಿಲ್ಬೇಕಾದ್ರೆ ಅದ್ರ ಮೇಲೆ ಪ್ರೇಮ ಇರ್ಕಲ್ರಿ, ಅದರ ಪ್ರೇಮ ಇಡಬೇಕಲ್ಲ, ಇಲ್ಲಾಂದ್ರೆ ನಡೆಯಂಗೆ ನಿಲ್ಲೋದು. ಭಕ್ತಿ ಎಲ್ಲಿ? ಪರಮಾತ್ಮನಲ್ಲಿ, ಇಷ್ಟದಲ್ಲಿ. ಭಕ್ತಿಯ ಯುಕ್ತೇನ ಅಚಲೇನ ಮನಸ. ಭಕ್ತಿಯಿಂದ ಕೂಡಿಕೊಂಡು ಅಚಲವಾದ ಮನಸ್ಸಿನಿಂದ ಯಾರು ಧ್ಯಾನ ಯೋಗ ಬಲೇನ ಚ, ಯೋಗ ಬಲೇನಂದ್ರೆ ಧ್ಯಾನ ಯೋಗ ಮೂಲಕವಾಗಿ ಯಾರು ಪ್ರಾಣವನ್ನು ಭ್ರೋರ್ ಮಧ್ಯೆ ಪ್ರಾಣ ಆವೇಶ, ಭ್ರುಕುಟಿಯಲ್ಲಿ ಈ ಭ್ರುಕುಟಿಯಲ್ಲಿ ಅಂದರೆ ಭೂಮಧ್ಯದಲ್ಲಿ ಯಾರು ಏನಪ್ಪ ಅಂತ ಕೇಳಿದರೆ ಅಲ್ಲಿ ಮನಸ್ಸು ಪ್ರಾಣ ಅಲ್ಲಿ ಒಯ್ದಿಟ್ಟು, ಅಥವಾ ಮನಸ್ಸು ಅಲ್ಲಿ ಒಯ್ದಿಟ್ಟು ಯಾರು ಏನು ಮಾಡ್ತಾರೆ? ಸಮ್ಯಕ್ ತಂ ಪರಂ ಏನಪ್ಪ ಅಂತ ಕೇಳಿದರೆ ಅವರು ಪಶ್ಯತಿ, ಅವರು ಯಾರು ಅದನ್ನು ನೆನೆಸ್ತಾರೆ ಅವರು ಏನು ಮಾಡ್ತಾರೆ? ದಿವ್ಯಂ ಪುರುಷಂ ಉಪೈತಿ, ದಿವ್ಯ ರೂಪನಾದ ನನ್ನನ್ನು ಅವರು ಪ್ರಾಪ್ತ ಮಾಡ್ಕೋತಾರೆ. ಅರ್ಥಾತ್ ಏನಪ್ಪ ಅಂದ್ರೆ ಯಾರು ತಮ್ಮ ಮನಸ್ಸನ್ನು ಯೋಗ ಬಲದಿಂದ, ಅಭ್ಯಾಸ ಯೋಗನೇ ಇರಲಿ ಅಥವಾ ಏನಪ್ಪ ಅಂದ್ರೆ ಇದರಾಗಿ ಯೋಗಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಆ ಬಲದಿಂದನೇ ಆಗಲಿ, ಯಾವುದೇ ಆ ಶಕ್ತಿಯಿಂದ, ಬಲ ಅಂದ್ರೇನು ಶಕ್ತಿ, ಅಭ್ಯಾಸ ಬಲ, ಯೋಗ ಬಲ, ಧ್ಯಾನ ಬಲ, ಭಕ್ತಿ ಬಲ, ಅವೆಲ್ಲ ಬಲ ಅದಾವೆ. ಬಲ ಏನು ಮಾಡ್ತದೆ? ಕೆಲಸ ನಿಮಗೆ ಸಿಗ್ತದೆ. ದುಡ್ಡಿನ ಬಲ ಆಯ್ತು ಅಂದ್ರೆ ಬೇಕಾದ್ರೆ ಖರೀದಿ ಮಾಡ್ಬೋದು. ಭಕ್ತಿ ಬಲ ಆಯಿತು ಪರಮಾತ್ಮ ಸಿಗ್ಬೋದು. ಜ್ಞಾನದ ಬಲ ಆಯಿತು ಅಂದ್ರೆ ಮೋಕ್ಷ ಸಿಗ್ಬೋದು. ಅದಲ್ಲ ಬಲ ಬೇಕು. ಬಲ ಇಲ್ಲದೆ ಏನೂ ಮಾಡ್ಸೋಂಗಿಲ್ಲ. ನಿರ್ಬಲ ಮನುಷ್ಯ ಏನೂ ಮಾಡೋಕ್ಕಿಲ್ಲ. ಅದಕ್ಕೆ ಪರಮಾತ್ಮ ಹೇಳೋಣ, ಬಲಂ ಬಲವತಂ ಚಾಹಂ ಕಾಮರಾಗ ವಿವರ್ಜಿತಂ. ಹಿಂದೆ ಹೇಳೇನು, ಬಲಂ ಬಲವತ ಅಹಂ, ನಾನು ಎಲ್ಲ ಬಲಶಾಲಿಗಳಿಗೂ ಬಲ ಇದೆ. ನನಗೆ ನಿನಗೂ ಒಂದು ಬಲ ಬೇಕು. 100 ಕಿಲೋದವನಿಗೆ 30 ಕಿಲೋದವನಿಗೆ ಕುಸ್ತಿ ಹಿಡ್ಸಂಗಿಲ್ಲ ರೀ. ಹಿಡಿಸ್ತಾರೆ ಡಬ್ಬು 100 ಕಿಲೋದವ 30 ಕಿಲೋ ಕುಸ್ತಿ ಹಿಡಿಸ್ತಾರೆ. ಸಮಬಲ ಇರಬೇಕು. ಏನು 10 ಹೆಚ್ಚು ಕಡಿಮೆ ಇದ್ದ ನಡೀತದೆ. ಹಾಗೆ ಬಲವಂತನಾದ ಪರಮಾತ್ಮ ಇವನು ಬಲವಂತ ಬೇಕು. ಹೌದಾ? ಏನು ಅವನಿಗೆ ಧ್ಯಾನ ಇಲ್ಲ, ಪೂಜಾ ಇಲ್ಲ, ದಾನ ಇಲ್ಲ, ದೇವರು ಕಾಣ್ತೀನಿ ಅಂದ್ರೆ. ಅದಕ್ಕೆ ಹೇಳ್ದವ, ಉಂಡುಂಡು ಸ್ವರ್ಗವನೇದು ಅದರ ರಂಡೇ ಹೊಸ್ತಲೇ ಸರ್ವಜ್ಞ. ವೇದ ಏನು ಮಾಡಲಾರ್ದೇನೋ ಪರಮಾತ್ಮ ಕಾಣ್ತೀವಿ ಅಂದ್ರೆ ರಂಡೇ ಹೊಸ್ತಲೇ ಸರ್ವಜ್ಞ. ಹಾಗೇನಿಲ್ಲ ಅಂದ್ರೆ ಅದು. ಅದಕ್ಕೆ ಬಲ ಬೇಕು ಮನುಷ್ಯನಿಗೆ. ಏನು? ಜ್ಞಾನ ಬಲ, ಯೋಗ ಬಲ, ಭಕ್ತಿ ಬಲ. ಬಲ ಇದ್ದವನಿಗೆ ಆಗ್ತದೆ ರೀ. ಅದಕ್ಕೆ ಅಂತಾರೆ ಅಂತ ಏನಪ್ಪ ಅಂದ್ರೆ ಆ ಮನುಷ್ಯ ಏನಾಗ್ತಾನೆ? ಯೋಗ ಬಲೇನ, ಧ್ಯಾನ ಯೋಗ ಬಲೇನ. ಇಲ್ಲಿ ಅರ್ಥ ಜ್ಞಾನ ಇಲ್ಲ. ಧ್ಯಾನ ಯೋಗ ಬಲೇನ, ಕರ್ಮ ಯೋಗ ಬಲೇನ ಚ. ಈ ಬಲದಿಂದಲೂ ಕೂಡ ಏನು ಮಾಡ್ಬೇಕವ? ಭ್ರುವೋರ್ ಮಧ್ಯೆ ಪ್ರಾಣ ಸಮ್ಯಕ್ ಏನಪ್ಪ ಆವೇಶ, ಪ್ರಯತ್ನಪೂರ್ವಕವಾಗಿ ಭ್ರುವ ಮಧ್ಯದಲ್ಲಿ ಧ್ಯಾನ ಬಲದಿಂದ, ಭಕ್ತಿ ಬಲದಿಂದ ಯಾರು ಅಲ್ಲಿ ಕುಂಡ್ರಿಸ್ತಾರೆ. ಹುಡುಗರು ಎಳ್ಕೊಂತಂದು ಕುಂಡ್ರಿಸ್ತಾರೆ ನೋಡಿ ಶಾಲೆಗೆ.
ಅಳ್ಕೋತ ಅಲ್ಲೇ ಕುಂಡಿರ್ಬೇಕು, ಎದ್ದು ಹೋಗಿಲ್ಲ. ಹಂಗೆ ಇದನ್ನು ವಲ್ವಲ್ ಅಂತ ಎಳ್ಕೊಂಡು ಒಯ್ದು ಕುಂಡ್ರಿಸಿ ಬರೋ ಮಧ್ಯೆ ತಂದು ಕುಂಡ್ರಿಸು. ಹಿಂದಿಲ್ ನಾಳೆ ಕಲಿತದ. ಮೊದಲು ಕುಂಡ್ರಕಲ್ಲಿ ಕಲೀಲಿ, ಆಮೇಲೆ ಮುಂದೆ ಆ ಉ. ಅದಕ್ಕೆ ಮೊದಲು ಪೇಪರ್ ಮಟ್ಟಿ ಕೊಡ್ತೇವೆ ನಾವು, ಕುಂಡ್ರಕ್ಕೆ ಪೇಪರ್ ಮಟ್ಟಿ ಅವೆಲ್ಲ ಕೊಡ್ತೇವೆ, ರುಚಿ ಅಂತ ಕುಂಡಿರ್ತದೆ. ಹಂಗೆ ಇದಕ್ಕೂ ಕೂಡ ಏನಾರೇ ಆಸೆ ಹಚ್ಚಿರಿ, ನಿಮಗೆ ದೇವ್ರು ಸಿಗುತ್ತಾನೆ, ರೊಕ್ಕ ಸಿಗುತ್ತದೆ, ಏನೇ ಆಸೆ ಪೇಪರ್ ಮಟ್ಟಿ ಕೊಡ್ಬೇಕು, ಕುಂಡಿರ್ತದೆ ಅಲ್ಲೇ ಕುಂಡಿರ್ತದೆ. ಅದಕ್ಕೆ ಹೇಳ್ತಾರೆ ಭ್ರುವರ್ ಮಧ್ಯೆ ಪ್ರಾಣಂ ಆವೇಶ, ಸಮ್ಯಕ್ ಆವೇಶ, ಸಮ್ಯಕ್ ಸರಿಯಾಗಿ ಏನಪ್ಪ ವಿಕ್ಷಿಪ್ತ ರಹಿತನಾಗಿ ಬೈದು ಅಲ್ಲಿ ಇಟ್ಟಪ್ಪ ಅಂದ್ರೆ, ಏ ಅರ್ಜುನ ತಂ ಪರಂ ದಿವ್ಯಂ ಪುರುಷಂ ಉಪೈತಿ. ಎಷ್ಟು ಚಂದ ಹೇಳಿದ್ರು ನೋಡಿ. ಆಟ ಮಾಡಿದೆ ಅಂದ್ರೆ ಏನಪ್ಪ ಅಂದ್ರೆ ಪರಂ ಲಾಭವನ ವಿದ್ಯತೆ, ಹೌದಲ್ಲ, ಇದಕ್ಕಿಂತ ಹೆಚ್ಚಿನ ಲಾಭನೇ ಇಲ್ಲ. ಪರಂ ಮತ್ತು ಹಂಗೆ ಪುರುಷಂ, ಇದಕ್ಕಿಂತ ಹೆಚ್ಚಿನ ದೇವರೇ ಯಾರೂ ಇಲ್ಲ. ಆತ್ಮದೇವನಕ್ಕಿಂತ ಹೆಚ್ಚಿನ ದೇವರು ಯಾವಲ್ಲ, ಆತ್ಮದೇವನನ್ನು ಏನೈತಿ. ಮತ್ತು ಹೆಂಗದನು ದಿವ್ಯಂ, ಎಲ್ಲವನ್ನು ಬೆಳಗುವವನು, ಎಲ್ಲವನ್ನು ಸಮಸ್ತ ವಸ್ತುಗಳನ್ನು, ಜಗತ್ತನ್ನೇ ಮನಸ್ಸು ಇಂದ್ರಿಯಗಳಿಂದ ಎಲ್ಲವನ್ನು ಬೆಳಗತಕ್ಕಂತಹ ಆಯಾವ ಪುರುಷಂ ಪುರಾಣಂ ಆತ್ಮಾನಂ ಏನಕ್ಕೆ ಉಪೈತಿ. ಉಪಶಬ್ದ ಸಮೀಪೆ, ಉಪಸಮೀಪೆ ಅಂತ ಶಬ್ದ ಅದು, ಉಪಸಮೀಪೆ ಶಬ್ದ ಅದು. ಉಪಪ್ರಧಾನಿ ಅಂದ್ರೇನು? ಪ್ರಧಾನಿ ಸಮೀಪ, ಮುಖ್ಯಮಂತ್ರಿ ಸಮೀಪ. ಹೀಗೆ ನೀವು ಪರಮಾತ್ಮನ ಸಮೀಪ ಹೋಗಿ ಒಂದೇ ಆಗ್ಬೇಕಾದ್ರೆ ಸ್ವಲ್ಪ ಜ್ಞಾನ ಬೇಕಾ. ಅದು ಶಬ್ದ ಎಷ್ಟು ಚಂದ ಇಟ್ಟಾರೆ ನೋಡ್ರಿ, ಉಪೈತಿ ಶಬ್ದ ಇಟ್ಟಾರೆ. ನೀವು ಪರಮಾತ್ಮ ಅಂತೇಕೆ ಹೋಗಿರ್ತೀಯಪ್ಪ, ಮುಂದೆ ಆಗ್ತೇನೆ ಪರಮಾತ್ಮ. ಉಪೈತಿ, ಉಪ ಸಮೀಪಂ ಗಚ್ಚತಿ, ಹೌದಲ್ರಿ. ಆ ಪರಮಾತ್ಮನ ಸಮೀಪ ಹೋಗ್ತಾನೆ. ಧ್ಯಾನ ಮಾಡೋ ಮನುಷ್ಯ ಏನದ, ಭಕ್ತಿ ಮನುಷ್ಯ, ಪರಮಾತ್ಮನೇ ಭಾಳ ಪ್ರೀತಿ ಮಾಡ್ತಾನೆ, ನಿನಗೆ ಕರ್ಕೋತಾನೆ. ಧ್ರುವ ಕರ್ಕೊಂಡು ಕುಣಿಸ್ಯಾನಲ್ಲ, ಪ್ರಹ್ಲಾದಗೆ ಧ್ರುವ ಇಲ್ಲಿ ಕುಣಿಸಿಲ್ರೆ, ಭಕ್ತಿ ಮಾಡೋ ಇಲ್ಲಿ ಮಗ್ಳು ಕುಣಿಸ್ಕೋತಾನೆ. ಪರಮಾತ್ಮ ಉಪೈತಿ, ಭಾಳ ಪ್ರೀತಿ ಮಾಡ್ತಾನೆ. ಯಾರು ಭಕ್ತಿಯಿಂದ, ಭಕ್ತಿ ಯೋಗ ಬಲದಿಂದ, ಅಭ್ಯಾಸ ಯೋಗ ಬಲದಿಂದ ಯಾರು ಮನಸ್ಸನ್ನು ಇಲ್ಲಿ ಭೃಕುಟಿಯಲ್ಲಿ ನಿಲ್ಲಿಸುತ್ತಾರೆಯೋ ಅವರಿಗೆ ಆ ಪರಮಾತ್ಮ ಏನಪ್ಪ ಅಂದ್ರೆ ಉಪೈತಿ ಅಂದ್ರೆ ಪ್ರಾಪ್ನೋತಿ ಅಥವಾ ಸಮೀಪಂ ಯಾತಿ, ಸಮೀಪಕ್ಕೆ ನಿಮಗೆ ಬರ್ತಾನೆ ಅಂತ ತಿಳ್ಕೊಂಡು ಇದರಾಗ ಹೇಳಿದರು. ಅದಕ್ಕೆ ಈ ಕವಿ ಅಂದರೆ ಯಾರು? ಕವಿ ಅಂದರೆ ಯಾರು ಅಂತ ಹೇಳಿದ್ರು, ಕವಿಯಂ ಸರ್ವಜ್ಞಂ ಪುರಾಣಂ ಚಿರಚಿಂತನಂ. ಅದಕ್ಕೆ ಕೆಳಗೆ ವ್ಯಾಖ್ಯೆ ಬರ್ದ, ಶಬ್ದ ಸ್ಪಷ್ಟೇ ಬರ್ದ. ಚಿರಂತನಂ ಅನುಶಾಸಿತಾರಂ ಸರ್ವಶ ಜಗತಃ ನಿಯಾಮಕ, ಪ್ರಶಾಸಿತಾರಂ ಅಣು ಸೂಕ್ಷ್ಮ, ಸೂಕ್ಷ್ಮಕ್ಕಿಂತಲೂ ಅಣಿಯಾಂಸಂ ಅಂದರೆ ಸೂಕ್ಷ್ಮತರಂ. ಇದು ಹೇಳ್ಯದ ಅದು ಹೇಳ್ಬೇಕ್ರಿ. ಮತ್ತು ಇಡತಕ್ಕ ಅದೇ ಹೇಳಿದ್ನಲ್ಲ. ಭಾಷೆ ಹೇಳ್ಬೇಕೇನ್ರಿ? ಎಲ್ಲಿದ್ರದು? ಹಾಂ, 10ನೇ ಶ್ಲೋಕದ ಶಂಕರ ಭಾಷೆ ರೀ. ಎರಡದ ಕಿಂಚ ಪ್ರಯಾಣ ಕಾಲೇ ಅದನ್ನು ಪ್ರಯಾಣ ಕಾಲೇ
ಹೌದಾ? ಪ್ರಯಾಣ ಕಾಲೇ ಅಂದರೆ ಯಾತ್ರೆಗೆ ಹೋಗುವಾಗ ಪ್ರಯಾಣ ಅಂದರೆ ನಿಷ್ಕ್ರಮಣ ಕಾಲೇ, ಶರೀರವನ್ನು ಬಿಡುವಾಗ. ಪ್ರಯಾಣ ಕಾಲೇ ಶಾಸ್ತ್ರ ಶರೀರ ಬಿಟ್ಟು ಹೋಗುವಾಗ. ಹ್ಯಾಂಗೆ ಮನೆ ಬಿಟ್ಟು ಹೋಗುವಾಗ ದೇವ್ರಿಗೆ ನಮಸ್ಕಾರ ಮಾಡಿ ಮನೆಯವ್ರಿಗೆ ಹೇಳೋದು ಅಂತಾರಲ್ರಿ, ಅವ್ರಿಗೆ ಹೋಗಿ ಹಂಗೆ ಇದು ಬಿಟ್ಟು ಹೋಗುವಾಗ. ಪ್ರಯಾಣ ಕಾಲೇ ಅಂದ್ರೆ ಮರಣ ಕಾಲೇ, ದೇಹವನ್ನು ಬಿಡುವಾಗ. ಮನಸ ಅಚಲೇನ, ಅಚಲೇನ ಮನಸ ಅಂದ್ರೆ ಏನು ರೀ? ಚಲನ ವಿವರ್ಜಿತೇನ. ಅಚಲ ಅಂದ್ರೆ ಏನು ರೀ? ಚಲನ. ಚಲನ ಅಂದ್ರೆ ಏನು ರೀ? ನಾಮರೂಪಾದಿಗಳಲ್ಲಿ ವಿವರಿಸುವುದು ಬಿಟ್ಟು, ವ್ಯವಹರಿಸುವುದು ಬಿಟ್ಟು. ಅಚಲ ಅಂದ್ರೆ ಏನು ರೀ? ಇಲ್ಲಿ ಹೋಗಬೇಡ, ಅಸ್ಥಿಭಾತಿ ಪ್ರಿಯದಲ್ಲಿ ಹೋಗಬೇಡ ಅಂತಿಲ್ಲ. ನಾಮರೂಪದಲ್ಲಿ ವ್ಯವಹಾರದಲ್ಲಿ ವ್ಯವಹರಿಸುವುದು ಬಿಟ್ಟು, ಅದನ್ನು ನೋಡಬೇಕು, ಪಡಿಬೇಕು ಅನ್ನತಕ್ಕಂಥ ಈ ವ್ಯವಹಾರ ಇದು ಬಿಟ್ಟು. ಅಚಲೇನ ಅಂದರೆ ಚಲನವರ್ಜಿತೇನ, ಅದು ಬಿಟ್ಟ. ಮತ್ತು ಮುಂದೆ ಏನು ಮಾಡಬೇಕು? ಮುಂದೆ ಭಕ್ತಿಯುಕ್ತ ಆಗಬೇಕು. ಏನಪ್ಪ ಸೋಮ ಕುಂತೇನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಲಿ ಅಂದರೆ ಹೆಣ ಇದ್ದಿ ಮನುಷ್ಯ ಅಂತಾರೆ. ಏನು ಮಾಡ್ಬೇಕಲ್ಲ, ಮಾಡಿದ್ರೆ ಮನುಷ್ಯ ಅಂತಾರೆ. ಏನೂ ಮಾಡೋಂಗಿಲ್ಲ, ಅಲ್ಲ ಏನೂ ಮಾಡೋಂಗಿಲ್ಲ, ಮತ್ತೊಂದು ಮುಂದೆ ಕೆಲಸ ಮಾಡ್ಬೇಕಲ್ಲ. ನಾವು ಕುಂದಿರ್ತಾರೋ ಏನು ಮಾಡೋಂಗಿಲ್ಲ. ಮನೆ ಕಾಯಿದ್ರೆ ಮಾಡೋಕತ್ತಿದ್ದಲ್ಲಪ್ಪ, ಮನೆ ಕಾಯಿದ್ರೆ ಮಾಡೋಕತ್ತಿಲ್ಲ, ಹಾಗೆ ಕುಂತಿದ್ರೆ ಅಲ್ಲ, ಏನಾರೇ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಅವರು ಮನಸ್ಸ ಅಚಲೇನ, ಅಚಲವಾದ ಮನಸ್ಸಿನಿಂದ ಚಲನ ವಿವರ್ಜಿತವಾದ ಮನಸ್ಸಿನಿಂದ. ಎಲ್ಲಿ ಚಲನವಲ್ಲ ಆಂಗಿಲ್ಲ. ಮತ್ತೇನು ಮಾಡ್ತಾನೆ? ಏನು ರೀ ಏನು ಮಾಡಕತ್ತೆ? ಸುಮ್ಮ ಕುಂತೇನೆ ಮನೆಗೆ ಆಗತ್ತಿಲ್ಲ, ಮನೆಗೆ ಆಗೈತೆ ಸುಮ್ಮ ಕುಂತಾನೆ. ನಾನು ಬೇಕು ಹೋದ್ರೆ ಸುಮ್ಮ ಕುಂತಾನೆ ಅಲ್ಲ, ಬೇಕು ಬಂದ್ರೆ ವಿಷಯ ಅಂತಾನೆ ಅಂದ್ರೆ ಸುಮ್ಮ ಕುಂತಿಲ್ಲ. ಯಾರು ಬರೋದು ಹೋಗಿ ನೋಡ್ತಾನೆ ಅಂದ್ರೆ ಸುಮ್ಮ ಕುಂತಿಲ್ಲ. ಅವ್ನು ನೋಡೋದು ಯಾಕೆ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ ಅವರು, ಆತ್ಮ ಏನದ ಅಂತ ಕೇಳಿದ್ರೆ ಮರಣಕಾಲೇ ಮನಸ್ಸ ಅಚಲೇನ ಚಲನ ವಿವರ್ಜಿತೇನ. ಮತ್ತು ಸುಮ್ಮ ಕುಂತಾನೇನು? ಸುಮ್ಮ ಕುಂತಾರೆ ಪರಮಾತ್ಮ ಸಿಗ್ತಾನೆ. ಭಕ್ತಿಯ ಯುಕ್ತೋ ಭಜನಂ ಭಕ್ತಿಸ್ತಯ ಯುಕ್ತೋ ಯೋಗ ಬಲೇನ. ನೋಡಿ ಹೇಳೋದು ಏನೂ ಮಾಡೋಂಗಿಲ್ಲ, ಸ್ವರ್ಗ ಸಿಗ್ತವ? ಹೌದಲ್ಲ? ಏನೂ ಮಾಡೋಂಗಿಲ್ಲ, ರೊಕ್ಕ ಸಿಗ್ತಾವ? ಇಲ್ಲ, ಹಂಗೆ ಸಿಗೋಂಗೇ ಇಲ್ಲ. ಏನೂ ಮಾಡೋಂಗಿಲ್ಲ ಅಂದ್ರೆ ಇಲ್ಲ, ಅವನಿಗೆ ಮುಕ್ತಿ ಸಿಗಂಗಿಲ್ಲ. ಭಕ್ತಿಯ ಅಚಲೇನ, ಭಕ್ತಿ ಬೇಕು. ಅದಕ್ಕೆ ಹೇಳಿದ್ರಪ್ಪ ಅಂದರೆ ಅವ ಏನು ಮಾಡ್ತಾನೆ? ಅವ ಚಲನ ವಿವರ್ಜಿತೇನ ಭಕ್ತಿಯ ಯುಕ್ತ. ಚಲನ ವಿವರ್ಜಿತೆ ಅಂದ್ರೆ ವಿಕ್ಷಿಪ್ತರಹಿತವಾದ ಏಕಾಗ್ರವಾದ ಏನಪ್ಪ ಅಂದ್ರೆ ಭಕ್ತಿ. ನಂಬಿ ಕೆಟ್ಟವರುಂಟೆ ಜಗದಿ, ಹಾಂಗೆ ನಂಬ್ಯಾನ. ಅವ ನಂಬಿದರಲ್ಲಿ ಯುಕ್ತ ಅಂದರೆ ಏನು? ಕಿಂಚಿನ ಮಾತ್ರವಾದರೂ ಸಂಶಯ ವಿಪರೀತ ಭಾವನಾ ರಹಿತವಾಗಿ ಅವ ಕೂಡಿಕೊಂಡು ಭಜನಂ, ಹೌದಲ್ಲ? ಭಜನ ರೂಪವಾದ ಭಕ್ತಿಯನ್ನು ಮಾಡ್ತಾನವ, ಹೌದಲ್ಲ? ಭಜನ ಭಕ್ತಿ ಅದು. ಭಜನಂ ಭಕ್ತಿ, ಶ್ರವಣ ಭಕ್ತಿ ಅನ್ನೋದು ಭಜನಂ ಭಕ್ತಿ. ಆ ಪರಮಾತ್ಮನನ್ನೆಪ್ಪ ಸ್ಮರಣ ಮಾಡೋ ಭಕ್ತಿ ತ್ವಯಾಯುಕ್ತ. ಅದರಿಂದ ಕೂಡಿಕೊಂಡ ನೀವು ಮರಣಕಾಲದಲ್ಲಿ ಭಗವಂತನ ಸ್ಮರಣ ರೂಪ ಭಕ್ತಿ ಯುಕ್ತೋ. ಇದಕ್ಕೇನಂತಾರೆ? ಭಕ್ತಿ ಯೋಗ ಅಂತ. ಅದಕ್ಕೆ ಯೋಗ ಬಲೇನ ಚ ಬರೋದಿಲ್ಲ. ಇದಕ್ಕೇನಂತಾರೆ? ಆ ಭಕ್ತಿಯೇ ಏನಪ್ಪ ಅಂದ್ರೆ ಅಚಲವಾದ ಆ ಪರಮಾತ್ಮನ ಸ್ಮರಣ ಭಕ್ತಿ ಏನಪ್ಪ, ಅದಕ್ಕೆ ಭಕ್ತಿ ಯೋಗ ಅಂತ ಕರೀತಾರೆ. ಅಂತಹ ಯೋಗಸ್ಯ ಬಲಂ, ಭಕ್ತಿ ಯೋಗದ ಬಲದಿಂದ ಏನಪ್ಪ ಬಲಂ? ಯೋಗ ಬಲ. ಭಕ್ತಿಯ ಯೋಗವೇ ಬಲ, ಅದು ಭಕ್ತಿ ಯೋಗ ಬಲ. ಅದರಿಂದ ಯೋಗ ಬಲ ತೇನ, ಆ ಭಕ್ತಿ ಯೋಗ ಬಲದಿಂದ ಏನಾಗ್ತದೆ? ಸಮಾಧಿ ಚ ಸಂಸ್ಕಾರ ಪ್ರಚಯ ಜನಿತ ಚಿತ್ತ ಸ್ಥೈರ್ಯ ಲಕ್ಷಣಂ ಯೋಗ ಬಲಂ ಇಟ್ಟಾಗ್ತದೆ. ಯೋಗ ಆದರೆ ಧ್ಯಾನ ಯೋಗ ಆದರೆ ಏನಾಗ್ತದೆ ಅಂತಾರೆ.
ಸಮಾಧಿಜ ಏನಾಗ್ತದ ಏಕಾಗ್ರ ಆಗ್ತದೆ. ಭಕ್ತಿಯಲ್ಲಿ ಏಕಾಗ್ರ ಆಗ್ತದೆ, ಮನುಷ್ಯ ಏಕಾಗ್ರ ಆಗ್ತದೆ. ಆ ಏಕಾಗ್ರ ಉತ್ಪನ್ನ ಆಗುತ್ತೆ ಸಂಸ್ಕಾರ ಪ್ರಚಯ ಜನಿತ ಚಿತ್ತಸ್ಥೈರ್ಯ. ಸಂಸ್ಕಾರ ಮೂಲಕವಾಗಿ ಚಿತ್ತ ವಿಕ್ಷೇಪ ಆಗೋದು ಬಿಟ್ಟು ಸ್ಥಿರ ಆಗ್ತದೆ. ನೀವು ಧ್ಯಾನ ಯೋಗವನ್ನು ಮಾಡಕತ್ತೀರಿ, ಜಪಯೋಗವನ್ನು ಮಾಡಕತ್ತೀರಿ, ಕರ್ಮಯೋಗವನ್ನು ಮಾಡಕತ್ತೀರಿ ಅಂತಕಂದ್ರೆ ಯೋಗದಲ್ಲಿ ಏನಾಗ್ತದೆ ಮನುಷ್ಯನಪ್ಪ ಅಂದ್ರೆ ಅದು ಮುಂದೆ ಸಮಾಧಿ ಆಗ್ತದೆ, ಸ್ಥಿರತೆ ಆಗ್ತದೆ, ಬುದ್ಧಿ ನಿಂತು ಬಳಕೆ ಏನಪ್ಪ ಅಂದ್ರೆ ಸಂಸ್ಕಾರ ಪ್ರಚಯ ಜನಿತ ಚಿತ್ತ ಸ್ಥೈರ್ಯ ಲಕ್ಷಣಂ. ಆವಾಗ ಆ ಯೋಗದ ಧ್ಯಾನದ ಸಂಸ್ಕಾರ ಮೂಲಕವಾಗಿ ಉತ್ಪನ್ನವಾಗತಕ್ಕಂಥ ಮಾನಸಿಕ ಸ್ಥಿರತೆ, ಅದಕ್ಕೆ ಮನಸ್ಸು ನಿಂತು ಬಿಡ್ತದೆ. ಯಾಕೆ ಪೌನ ಪುಣ್ಯನ ಏನಪ್ಪ ಅಂದ್ರೆ ಆದ್ರೆ ಅದನ್ನು ಮೇಲೆ 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 ಮಾಡಿದ್ರೆ ಬಿಡ್ತದೆ. ಯಾವ ಸಂಸ್ಕಾರ ಅದೇ ಸಂಸ್ಕಾರನೇ ಅದಕ್ಕೆ ಆಗ್ತವೆ. ಯಾವ ಸಂಸ್ಕಾರ ಮೇಲೆ 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 ಕೊಡ್ತೀರಿ ಅದರಂಗೆ ಆಗ್ತದೆ. ಹೌದಲ್ಲ? ಆಯುರ್ವೇದದೊಳಗೆ ಸಂಪುಟ ಅಂತ ಮಾಡ್ತಾರೆ. ಒಂದು ವಸ್ತುವನ್ನು 10-20 ಸಾಲ ಆ ಔಷಧ ಮುಳುಗಿಸಿ ತೆಗೆದ್ರಿ ಅಂದ್ರೆ ಅದೆಲ್ಲ ಸಂಸ್ಕಾರ ಅದಕ್ಕೆ ಬರ್ತಾವೆ, ಸಂಸ್ಕಾರ ಬರ್ತಾವೆ. ಹಂಗೆ ಈ ಚಿತ್ತವನ್ನು ಸದಾ ಸತ್ತು ಚಿತ್ತ ಆನಂದ ಮುಳುಗಿಸಿ ಎಬ್ಬಿಸಿದ್ರಿ ಅಂದ್ರೆ ಏನಾಗ್ತದೆ ಅದರಂಗೆ ಆಗ್ತದೆ, ಅದರಂಗೆ ಆಗ್ತದೆ. ಹಾಗೆ ಹೇಳ್ತಾರೆ ಅವರು ಸಂಸ್ಕಾರ ಆಗ್ತದೆ. ಸಮಾಧಿಜ ಸಂಸ್ಕಾರ ಪ್ರಚಯ ಜನಿತ. ಪ್ರಚಯ ಅಂದರೆ ಬಹುಕಾಲ, ಬಹು ಸಮಯ, ಬಹಳ. ಪ್ರಚಯ ಅಂದರೆ ಬಹಳ. ಏನು ಸಮಾಧಿಯಿಂದ ಉತ್ಪನ್ನವಾದ ಸಂಸ್ಕಾರದ ಬಾಹುಲ್ಯದಿಂದ ಏನಾಗ್ತದೆ ಚಿತ್ತಸ್ಥೈರ್ಯ ಲಕ್ಷಣಂ. ಚಿತ್ತ ಸ್ಥಿರತಾ ರೂಪವಾದ ಯೋಗ ಆಗ್ತದೆ, ಬಲ. ಇದು ಚಿತ್ತ ಏಕಾಗ್ರತೆ ಆಗ್ತದೆ ಅವನಿಗೆ. ಯೋಗ ಬಲ ತೇನ ಚ ಯುಕ್ತ ಇತ್ಯರ್ಥ. ಯೋಗ ಬಲೇನ ಯುಕ್ತ ಅಂದ್ರಲ್ಲ ಯಾರು ಅನಂತ ಕಾಲದವರೆಗೆ ಏಕರೂಪವಾಗಿ ಮಾಡಿದ ಮಾನಸಿಕ ಸಂಸ್ಕಾರ ಮೂಲಕವಾಗಿ ಏನಾಗ್ತದೆ ಮನಸ್ಸು ಅದೇ ಆಗಿ ಬಿಡ್ತದೆ, ಅದೇ ಆಗಿ ಬಿಡ್ತದೆ. ಹೇಗೇನಪ್ಪ ಅಂತಂದ್ರೆ ಪದಾರ್ಥವನ್ನು ವಿಷದೊಳಗೆ ಇಟ್ರಿ ಅಂತ ಕೇಳಿದ್ರೆ ಅದು ವಿಷನೇ ಆಗ್ತದೆ. ವಿಷ ಬೇರೆ ಅದು ಬೇರೆ. ಅದು ಬಹುಕಾಲ ಆ ವಿಷದಾಗ ನೀವು ಇಟ್ರಿ ಅಂತ ಕೇಳಿದ್ರೆ ಅದರಂಗೆ ಆಗ್ತದೆ. ಹ್ಯಾಂಗೆ ಬಣ್ಣದಾಗ ಅರಿವಿ ಒಗದ್ರಿ ಅಂದ್ರೆ ಅದು ಕೆಂಪ ನೀಲಿ ಆಗ್ತದೆ. ಹಾಗೆ ಧ್ಯಾನದೊಳಗೆ ಸಚ್ಚಿದಾನಂದ ರೂಪ ಧ್ಯಾನದೊಳಗೆ ಈ ಮನಸ್ಸನ್ನು ಸದಾ ಅಲ್ಲಿ ಇಟ್ರಿ ಅಂದ್ರೆ ಏನಾಗ್ತದೆ ಇದು ಮನಸ್ಸು ಸದ್ರೂಪ ಚಿದ್ರೂಪ ಆನಂದ ರೂಪದ ಅನುಭವ ಆಗ್ತದೆ. ಅದಕ್ಕೆ ಪೂರ್ವಂ ಹೃದಯ ಪುಂಡರೀಕೆ ಏನ್ರಿ ವಶೀಕೃತ್ಯ ಚಿತ್ತಂ. ಅಲ್ಲ ಅದು ಹೆಂಗೆ ಮಾಡ್ಬೇಕ್ರಿ? ಬಣ್ಣದ ನೀರಾಗಿ ಒಗಿಬೇಕಿಲ್ಲ, ಅಲ್ಲಿ ಇಟ್ಟರೆ ಬಣ್ಣ ಹಾಕೋದು. ಬಣ್ಣ ಅಲ್ಲಿ ಅರಿವಿ ಇಲ್ಲಿ ಬಣ್ಣ ಹಾಕೋದ. ಹಾಗೆ ಮಾನಸ ಒಯ್ದಾದ್ರೆ ಒಯ್ಯಬೇಕಲ್ಲಿ ಪರಮಾತ್ಮನ ಚಿಂತನೆ ಅಂತಾರೆ ಅವರು. ಏನು ಹೃತ್ಪುಂಡರೀಕೆ ಎಲ್ಲಿಡ್ಬೇಕು ಇದಕ್ಕೆ? ಹೃದಯದಲ್ಲಿ. ಹೃತ್ಪುಂಡರೀಕ ಹೃದಯ ಕಮಲ, ಪುಂಡರೀಕ ಕಮಲ. ಹೃದಯ ಕಮಲದಲ್ಲಿ ಅಲ್ಲಿ ಏನು ಚಿತ್ತಂ ವಶೀಕೃತ್ಯ ಮನಸ್ಸನ್ನು ಯಾವುದೇ ಯೋಗದಿಂದ ಯೋಗ ಮಾಡಿದವಲ್ಲ ನೀವು ಆ ಯೋಗದೊಳಗೆ ಆ ಯೋಗ ಮೂಲಕವಾಗಿ ಪ್ರಯತ್ನ ಮೂಲಕ ಯೋಗಿ ಪ್ರಯತ್ನ ಮೂಲಕವಾಗಿ ಏನು ಮಾಡು ವಶೀಕೃತ್ಯ ಚಿತ್ತಂ ಮನಸ್ಸನ್ನು ವಶೀಕರಣ ಮಾಡಿ ಊರ್ಧ್ವಗಾಮಿನ್ಯ ನಾಡ್ಯ ಅದಲ್ಲ ಈಡ ಪಿಂಗಳ ಸುಷುಮ್ನ ಆ ನಾಡಿಯಿಂದ ಅದಕ್ಕೆ ಹೋಯ್ತು ಹೇಳ್ರಿ. ಈಗ ಯೋಗದ ಬಗ್ಗೆ ಹೇಳ್ಕತ್ತಾರೆ ಅವರು. ಏನು ಮಾಡಬೇಕಂದ್ರೆ ಅವರು ಊರ್ಧ್ವಗಾಮಿನ್ಯ ನಾಡ್ಯ ಯಾವುದು ಸುಷುಮ್ನ ನಾಡಿಯ ದ್ವಾರ ಭೂಮಿ ಜಯಕ್ರಮೇಣ. ಭೂಮಿ ಅಂದ್ರೆ ಆಧಾರ ಚಕ್ರ. ಆಧಾರ ಚಕ್ರದಿಂದ ಸ್ವಾದಿಷ್ಠಾನ ಮಣಿಪೂರಕ ಆ ಚಕ್ರಕ್ಕೆ ಅಪ್ಪ ಇದು ಪಶ್ಚಿಮ ಚಕ್ರದವರೆಗೆ, ಈ ಚಕ್ರದವರೆಗೆ ಅದು ಏರಿಸ್ಬೇಕು. ಭೂಮಿಜ ಅಂದ್ರೆ ಏನು ಭೂಮಿಯಲ್ಲಿ ಕುಂತಲ್ಲಿ ಮೊದಲು ಚಾಲಕದಲ್ಲ ಆಧಾರ ಚಕ್ರದಿಂದ ಏನಪ್ಪ
ಈ ಭೂಮಧ್ಯ ಚಕ್ರದವರೆಗೆ ಏನಪ್ಪ ಅಂದ್ರೆ ಸಾವಕಾಶ ಏರಿಸಬೇಕು. ಅದು ಹೆಂಗೆ ಏರ್ತದೆ ರೀ? ಕೆಳಗೆ ಮೋಟ್ರ್ ಹಚ್ಚಬೇಕು, ಇಲ್ಲಾಂದ್ರೆ ಮೇಲೆ ಹೆಂಗೆ ನೀರು ಇರ್ತದೆ. ಅದು ಮೋಟ್ರ್ ಹಚ್ಚಿದ್ರೆ ಅದು ನೀರು ಇರೋಂಗಿಲ್ಲ ರೀ. ಇದನ್ನು ಮೋಟ್ರ್ ಅಂದ್ರೆ ಯೋಗ, ಇದೇ ಯೋಗ. ಇದು ಯೋಗ ಮಾಡಿದ್ರೆ ಅದು ಏರ್ತದೆ. ಇಲ್ಲಾಂದ್ರೆ ಮೋಟ್ರ್ ಇದೆ, ನೀರು ಎಲ್ಲಿ? ನೀರು ಅದಾವೆ ಮ್ಯಾಲೆ, ಹೌದು ಅದ, ಏರೇ ಇಲ್ಲ, ಬರ್ತವೆ ಎಲ್ಲಿ ಇವು. ಅದಕ್ಕಂತಾರೆ ನೀವು ಮೋಟ್ರ್ ಹಚ್ಚು. ಮೋಟ್ರನ್ನು ಯೋಗ ಬಲೇನ ಚೈವ, ಅದಕ್ಕೆ ಶಬ್ದ ಇಟ್ಟರು ಅವರು. ಯೋಗದಿಂದ ಈ ನಿನ್ನ ಪ್ರಾಣವನ್ನು ಎಲ್ಲಿ ಆಧಾರ ಚಕ್ರದಿಂದ ಸುಷುಮ್ನಾದವರೆಗೂ ಒಯ್ಯಕ್ಕೆ ಬರ್ತದೆ. ಅಂದರೆ ಟಾಕಿಯಾಗ ನೀರು ಬರ್ತಾವೆ. ಟಾಕಿಯಾಗ ನೀರು ಬಂದರೆ ಎಲ್ಲ ಕೆಲಸ ಆಗ್ತಾವೆ. ಇಲ್ಲ ನೀರಿಗಾಗಿ ತಿರುಗಾಡ್ಬೇಕಾಗ್ತದೆ ಎಲ್ಲರ ಮನೆ. ಹಂಗೆ ಹೇಳ್ತಾರೆ ಅವರು. ಏನಂದರು ಅಂದರೆ ಹೃತ್ಪುಂಡರೀಕೆ ವಶೀಕೃತ್ಯ ಚಿತ್ತಂ ಹೃತಪುಂಡ ವಶೀಕೃತ್ಯ ಊರ್ಧ್ವಗಾಮಿನ್ಯ ನಾಡ್ಯ. ಯಾವುದು? ಸುಷುಮ್ನ ನಾಡ್ಯ ಭೂಜೆ ಚಕ್ರೇಣ ಆಧಾರ ಚಕ್ರದಿಂದ ಭ್ರೋರ್ ಮಧ್ಯೆ ಇಲ್ಲಿ ಅದಕ್ಕೆ ಏರ್ಸ್ಕೊಂಡು ಬರಬೇಕು. ಭ್ರೋರ್ ಮಧ್ಯೆ ಪ್ರಾಣಂ ಆವೇಶ, ಪ್ರಾಣ ಸಹಿತ ಮನಸ್ಸನ್ನು. ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಿಗೆ ಅದೇ ಶಾಲೆ ಮಾಸ್ತರ್ ಮೊದಲು ಮೂಗು ಹಿಡಿಸ್ತಿದ್ರು ನೋಡ್ರಿ. ಮೂಗು ಹಿಡಿದು ಹೊಡಿತಾರೆ, ಹಂಗೆ ಹೊಡಿತಿದ್ದೇನೆ. ಮೂಗು ಹಿಡಿದಾದ್ರೆ ಬಾಯಿ ತಾನೇ ತೆರಿತಾನೆ. ಮಾತಾಡೋಲ್ಲ ಅಂದ್ರೆ ಹಿಡಿ ಮೂಗು. ಮೊದಲು ಮೂಗು ಹಿಡಿದೇ ಬಾಯಿ ಬಚ್ಚಿಸ್ತಾರೆ ಮಾಸ್ತರ್ಗಳು. ಅದಕ್ಕೆ ಅಂತಾರೆ ಅದು ಅಲ್ಲಿಗೆ ಹೋಗ್ತದೆ. ಅದು ಅಲ್ಲಿಗೆ ಹೋಗ್ಬೇಕು. ಏನಪ್ಪ ಅಂತ ಭ್ರೋರ್ ಮಧ್ಯೆ ಪ್ರಾಣಂ ಆವಿಶ್ಯ ಸ್ಥಾಪಯಿತ್ವ. ಅದು ಸರಿಯಾಗಿಟ್ಟು ಅಲ್ಲಿ ಸ್ಥಾಪನೆ ಮಾಡಿ ಮಕ್ಕೋಬಾರ್ದ್ರೆ ಪ್ರಮತ್ತಃ ಸಮ್ಯಕ್ ಪ್ರಮತ್ತಃ ಜಾಗರೂಕನಾಗಿ. ಹೌದಲ್ಲ? ನೋಡ್ರಿ, ನೀರು 100 ಆದರೆ ಬಾಷ್ಪ ಹಾಕೋದು, ಒಂದಿಟ್ಟು ಕಡಿಮೆ ಆದರೆ ಬಾಷ್ಪ ಹಂಗಿರೋದು, 99 ಇದ್ರೆ ಬಾಷ್ಪ ಹಂಗಿಲ್ಲ. ಮತ್ತು ಕಿಚ್ಚು ಹೊರಗೆ ತೆಗೆದು ಅದಕ್ಕೆ ತಣ್ಣಗಾಗ್ತದೆ. ಕಿಚ್ಚು ಒಳಗೆ ಇರಬೇಕು. ಹಾಗೇನು ಪ್ರಯತ್ನ ಸದಾ ಇರಬೇಕು. ಆಯ್ತು ತಿಳ್ಕೊಂಡು ಕುಂತು ಅದು ನಿದ್ದೆ ಬರ್ತದೆ. ಪ್ರಾಣ ಆವೇಶ ಇಲ್ಲ, ಪ್ರಾಣ ಕೆಳಗೆ ಬಂದುಬಿಡ್ತದೆ. ಸರ್ರ ಅಂತ ಕೆಳಗೆ ಇರ್ತದೆ. ಪಾರಜ ಏರೋದು ತಡ ಇಲ್ಲ, ಎಳೆಯೋದು ತಡ ಇಲ್ಲ. ನೋಡಿದ್ರೆ ಹೆಂಗೆ ಇರ್ತದೆ, ಕೈ ಬಿಟ್ಟು ಪಟಕನ ಕೆಳಗೆ ಬರ್ತದೆ. ಹಾಗೇನಪ್ಪ ಅಂದ್ಕೆ ಈ ಮನಸ್ಸು ಪಾರಜ ಇದ್ದಂಗೆ ಅದಪ್ಪ. ಅದನ್ನು ಪುಂಡರೀಕೆ ವಶೀಕೃತ್ಯ ಚಿತ್ತಂ ತತ್ ಊರ್ಧ್ವಗಾಮಿನ್ಯ ನಾಡ್ಯ. ಯಾಕೆ ಅದು ಮೊದಲು ವಶ ಮಾಡ್ಕೊರಿ. ಶಾಲೆಗೆ ಬಂದ ಕೂಡಲೇ ಕಲಿಸ್ತೀರೇ, ಮನೆಗೆ ಕುಂತ ಕಲಿಸೋದು ಶಾಲೆಗೆ ಮೊದಲು ಬರಲಿ, ಚಿತ್ತ ವಶ ಮಾಡ್ಕೊರಿ. ಆಮೇಲೆ ಅದಕ್ಕೆ ಕಲಿಸ್ರಿ ಮೇಲೆ ಏರೋದು. ಯಾಕೆ ಇದಕ್ಕೆ ಏರಕ್ಕೆ ಬರ ವಶೀಕೃತ್ಯ. ಆಮೇಲೆ ಆಧಾರ ಚಕ್ರದಿಂದ ಭ್ರೂ ಮಧ್ಯದವರೆಗೆ ಪ್ರಾಣದ ಜೊತೆಗೆ ಅದಕ್ಕೆ ಕರ್ಕೊಂಡು ಹೋಗಬೇಕು. ಮನಸ್ಸಿಗೆ ಪ್ರಾಣದ ಜೊತೆ ಕರ್ಕೊಂಡು ಹೋಗಬೇಕು. ಯಾಕೆ? ಪ್ರಾಣ ಬಿಟ್ಟು ಅದು ಕೆಲಸ ನಡೆಯಂಗಿಲ್ಲ. ಅದು ಹಿಡ್ಕೊಂಡು ಹೋದರೆ ಹೆಂಗೆ ನಾಯಿ ಕರ್ಕೊಂಡು ಹೋಗ್ಬೇಕಾದ್ರೆ ರೊಟ್ಟಿ ತೋರಿಸೋದು ಒಯ್ತಿರಲ್ಲ, ರೊಟ್ಟಿ ತಾನೇ ಬರ್ತದೆ. ಮುಂದೆ ರೊಟ್ಟಿ, ಹಿಂದಿನ ನಾಯಿ. ಹಂಗೆ ಪ್ರಾಣ ಹಿಡ್ಕೊಂಡು ಹೋಯ್ರಿ, ಮನಸ್ಸು ತಾನೇ ಬರ್ತದೆ, ಹಿಂದೆ ಬರ್ತದೆ. ಅದಕ್ಕೆ ಪ್ರಾಣ ಸಹಿತ ಸಮಾವೇಶ ಸ್ಥಾಪಯಿತ್ವ. ಅಲ್ಲಿ ಒಯ್ದು ಕುಣಿಸಿದ್ರೆ ಹುಡುಗಿ ಹೆಂಗೆ ಪೇಪರ್ ಮಟ್ಟಿ ಆಸೆ ಮಾಡಿ ತಂದು ಶಾಲೆ ಕುಂಡ್ರಿಸ್ತಿರಲ್ಲ, ಅದಕ್ಕೆ ಹಿಂಗೆ ಈ ಮನಸ್ಸಿಗೂ ಪ್ರಾಣ ಕರ್ಕೊಂಬರ್ಬೇಕು. ಅಲ್ಲಿ ತಕ್ಕ ಆಶೆ ಮಾಡಿ ಕರ್ಕೊಂಬಂದು ಇಲ್ಲಿ ಕುಂಡ್ರಿಸಿ ಬಿಡ್ಬೇಕು. ಮಾಸ್ತರ್ ಕೈ ಕೊಟ್ರೆ ಅಲ್ಲೇ ಇರ್ತದೆ. ಹಾಗೆ ಹೇಳಿದ್ರು ಪ್ರಾಣ ಮಾವೇಶ ಸಮ್ಯಕ್. ಅಲ್ಲಿ ಸಮ್ಯಕ್ ಅಂದ್ರೆ ಏನು ರೀ? ಅಪ್ರಮತ್ತಃ. ಸರಿಯಾಗಿ ಅಂದ್ರೆ ಏನು ರೀ? ಎಚ್ಚರದಿಂದ. ಎಚ್ಚರದಿಂದ ಏನಪ್ಪ ಅಂದ್ರೆ ಪ್ರತಿಕ್ರಿಯೆಯಲ್ಲಿ ಎಚ್ಚರ ಇರಬೇಕು. ಎಲ್ಲ ಸಾಮಾನ್ಯ ಈ ಯೋಗ ಸಾಮಾನ್ಯ ಅಲ್ಲ. ಬರೋರ ಮಧ್ಯದಿಂದ ಇದು ಆಜ್ಞಾಚಕ್ರದವರೆಗೆ ಈ ಮನಸ್ಸನ್ನು ಆ ನಾಡಿಯಿಂದ ತೊಗೊಂಡು ಹೋಗ್ಬೇಕಲ್ರಿ. ಭಾಳ ಹುಷಾರಿರಬೇಕು. ಆದರೆ ಯೋಗ ಇಲ್ದಿದ್ರೆ ರೋಗ ಹೇಳ್ತಾರೆ. ಆದರೆ ಯೋಗ ಅಂತ ಬರೋಬರಿ ಆಗಲಿಂದ ರೋಗ. ಅದಕ್ಕೆ ಭಾಳ ಹುಷಾರಿಂದ ಅಂತಾರೆ. ಅಪ್ರಮತ್ತಃ ಸನ್ ಸ ಏವ ಬುದ್ಧಿಮಾನ ಯೋಗಿ. ಅವನಿಗೆಪ್ಪ ಬುದ್ಧಿವಂತ ಅಂತೆ.
ಹಂಗೆ ತಿಳಿದು ಸರಿಯಾಗಿ ನಿಯಮಾನುಸಾರವಾಗಿ ಆ ಆಧಾರ ಚಕ್ರದಿಂದ ಪ್ರಾಣ ಸಹಿತ ಮನಸ್ಸನ್ನು ಸಾವಕಾಶ ಕರ್ಕೊಂಡು ಒಯ್ದು ಇಲ್ಲಿ ಸ್ಥಾಪನೆ ಮಾಡ್ದ ಅಂದ್ರೆ ಅವನಿಗೆ ಯೋಗಿ ಅಂತೇಳಿ, ಅವನಿಗೆ ನಾವು ಕವಿ ಅಂತೇಳಿ, ಅವನಿಗೆ ಕವಿ ಅಂತೇಳಿ. ಕವಿಂ ಪುರಾಣಂ ಅದಕ್ಕೆ ಅವನಿಗೆ ಕವಿ ಪುರಾಣಂ. ಇತ್ಯಾದಿ ಲಕ್ಷಣೇನ ತಂ ಪರಂ ಪರತರಂ ಪುರುಷಮುಪೈತಿ. ಇತ್ಯಾದಿ ಲಕ್ಷಣ ಸತ್ತು ಚಿತ್ತಾನಂದ ಲಕ್ಷಣ ಕೂಡಿಕೊಂಡಿರ್ತಕ್ಕಂಥ ಪರಂ ಪರತರಂ ನಾಸ್ತಿ ಪರಂ ಪರತರಂ ಅಸ್ಮಾತ್ ನಾಸ್ತಿ. ಇದಕ್ಕಿಂತಲೂ ಹೆಚ್ಚಿಂದ ಯಾವುದೂ ದೊಡ್ಡದಿಲ್ಲ. ಇದಕ್ಕಿಂತ ಸತ್ಯ ಯಾವುದಿಲ್ಲ, ಇದಕ್ಕಿಂತ ಚಿತ್ತ ಯಾವುದಿಲ್ಲ, ಇದಕ್ಕಿಂತ ನಿತ್ಯ ಯಾವುದಿಲ್ಲ, ಇದಕ್ಕಿಂತ ಆನಂದ ಯಾವುದಿಲ್ಲ, ಇದಕ್ಕಿಂತ ಪೂರ್ಣ ಯಾವುದಿಲ್ಲ. ಯಸ್ಮಾತ್ ಪರಂ ನಾಸ್ತಿ, ಇದಕ್ಕಿಂತ ಹೆಚ್ಚು ಯಾವುದಿಲ್ಲ. ಅಂಥ ಸ್ವಚ್ಛದಾನಂದ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಪುರುಷಂ ಪೂರ್ಣಂ ಪರಮಾತ್ಮಾನಂ ಉಪೈತಿ. ಐತಿ ಅಲ್ಲ, ಉಪೈತಿ. ಉಪೈತಿ ಅಂದರೆ ವಿಶೇಷಣ ಹೇಳಿದರು. ಉಪಸಮೀಪೆ ಐತಿ ಅಷ್ಟೇ ಅಲ್ಲ, ಸ್ವಯಮೇವ ಭವತಿ. ಆ ಪರಮಾತ್ಮನೇ ನೀ ಆಯಿತಿ. ಅದಕ್ಕೆ ಪ್ರತಿಪದ್ಯತೆ. ಉಪೈತಿ ಅಂದರೆ ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಏನು? ದಿವ್ಯಂ ದೂತನಾತ್ಮಕಂ ಬ್ರಹ್ಮ. ದಿವ್ಯ ಆಗಿರತಕ್ಕಂಥ ಎಲ್ಲವನ್ನು ಅರಿಯತಕ್ಕಂಥ ಆ ಪರಮಾತ್ಮ ಬ್ರಹ್ಮವನ್ನು ನೀನಪ್ಪ ಅಂದ್ಕೇಳಿ ಅರಿತಿ ಅಂತ ಹೇಳ್ಯಾರ. ಅಂಥ ಪರಮಾತ್ಮ ಸಿಗ್ತಾನೆ. ಟೀಕಾ ಮತ್ತು ಮುಂದಿನ ಟೀಕಾ ನೋಡು. ಆನಂದ ಶಂಕರ ಭಾಷೆ ಭಾಳ ವಿಸ್ತಾರ ಬರೆದಾರೆ. ಸಣ್ಣ ಅಕ್ಷರಗಳ ಆನಂದಗಿರಿಯವರು ಶಂಕರ ಭಾಷೆ ಭಾಳ ವಿಸ್ತಾರ ಬರೆದಾರೆ. ನಾಡಿಗೆ